ಅದು ನನ್ಗೆ ಕಾಲ್ ಬರ್ತಿದೆ, ನಾನು ಈಗ್ಲೇ ಹೊರಡ್ಬೇಕು. ಬೈ. ಓನರಮ್ಮ ಅಲ್ಲ, ಯಾರ್ ಬೇಕು ಅಂದ್ರಿ? ಅಮ್ಮ ಸ್ವಲ್ಪ ಓನರಮ್ಮನ್ ಕರೀರಿ. ಯೋ, ಓನರೇ ಬಂದಿರೋದು. ಮೊದ್ಲು ನೀನ್ ಯಾರು ಅಂತ ಹೇಳು. ನೀವಲ್ಲಮ್ಮ, ಇಲ್ಲಿ ಮೀನಾ ಅಂತ ಹೂ ವ್ಯಾಪಾರ ಮಾಡ್ತಾರೆ ನೋಡಿ, ಆ ಓನರಮ್ಮನ್ ಕರೀತಿ. ಓಹೋ, ಅಲ್ಲ ಕಣಯ್ಯ, ಅವಳು ಓನರ್ ಆದ್ರೆ ನಾನೇನ್ ಕ್ಲೀನರೇನಯ್ಯ? ಕ್ಲೀನರಾ? ನೋಡ್ತೀನಿ. ಹೂ ಕಟ್ಟೋಳೆ, ಬರ ಹೇಳಿ. ಏನತ್ತೆ? ಓನರಮ್ಮ. ಅತ್ತೆ ನಾನ್ ಮಾತಾಡ್ತೀನಿ. ಯಾರಣ್ಣ ನೀವು? ನಾನ್ ಓನರ್ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನಿಲ್ಲಿ ಮಂಚಕ್ ನೆಟ್ ಹಾಕಕ್ ಬಂದಿದ್ದೀನಮ್ಮ. ನಿಮ್ ಯಜಮಾನ್ರು ಸೂರ್ಯ ಅಣ್ಣನೇ ನನ್ನನ್ ಕಳ್ಸಿದ್ದು. ಅವ್ರೇಮ್ಮ ಹೇಳಿದ್ದು ನೀವು ಹೂ ವ್ಯಾಪಾರ ಮಾಡೋ ಓನರಮ್ಮ ಅಂತ. ಅಯ್ಯೋ ಅಣ್ಣ, ಪದೇ ಓನರಮ್ಮ ಅಂತ ಹೇಳ್ಬೇಡಿ. ಅಲ್ಲಿದೆ, ಹೋಗಿ ಮಂಚ ಹಾಕಿ ನಿಂತ್ಕೊಳ್ಳಿ. ಇಲ್ಲಿ ಸೊಳ್ಳೆ ಕಾಟ ಏನು ಇಲ್ಲ, ನಿನ್ ನೆಟ್ಟೆಲ್ಲ ತಗೊಂಡು ಹೋಗೋ ಆಚೆಗೆ. ಇಲ್ಲಮ್ಮ, ಅಣ್ಣನೇ ಹೇಳಿದ್ದಾರೆ ತುಂಬಾ ದೊಡ್ಡ ಸೊಳ್ಳೆ ಇದೆ, ಅದ್ರ ಕಾಟ ತಡಿಯಕ್ ಆಗ್ತಿಲ್ಲ ಅಂತ. ಓನರಮ್ಮ, ಇದನ್ ನೀವೇ ಓಪನ್ ಮಾಡ್ಬೇಕಂತೆ. ಅಯ್ಯೋ ಅಣ್ಣ, ನೀವೇ ನಿಮ್ ಕೈಯಾರ ಹೋಗ್ ಹಾಕಿ. ಇಲ್ಲಮ್ಮ, ತಾವೇ ಇದನ್ನ ಓಪನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ನನ್ ಕೆಲ್ಸಕ್ಕೆ ಆಪತ್ತು. ಸರಿ ಅಣ್ಣ, ಕೊಡಿ ಬೇಗ ಕೊಡಿ. ಅಮ್ಮ, ಒಂದ್ ಫೋಟೋ ತೆಗಿತೀರಾ? ಇವಳೇನು ಜವನಿಯನ್ಗೆ ಓಪನಿಂಗ್ ಮಾಡ್ತಿದ್ದಾಳ? ನಾನ್ ಫೋಟೋ ತೆಗಿಯಕ್ಕೆ ಯಾಕೆ? ಒಂದ್ ಕ್ಯಾಂಡ್ಲು ಕೊಟ್ಬಿಡು, ದೀಪಾನು ಬೆಳಗ್ ಬಿಡ್ತೀನಿ. ಅಣ್ಣ, ನಾನು ಓಪನ್ ಮಾಡ್ತಾ ಇದೀನಿ ತಾನೆ, ದಯವಿಟ್ಟು ನೀವು ಸುಮ್ನೆ ನಿಂತ್ಕೊಳ್ಳಿ ಅಣ್ಣ. ಅಮ್ಮ, ಫೋಟೋ ಏನಿಲ್ಲ ಈಗ. ಅಲ್ಲ, ನೀನ್ ಬರ್ತಾ ವಿಡಿಯೋಗ್ರಾಫರು ಪ್ರಶ್ನವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕಿತ್ತು. ಓಪನಿಂಗ್ ಸೆರೆಮನಿ ನಡೀತಿದ್ಯಲ್ಲ, ಟಿವಿನಲ್ಲಿ ಹಾಕ್ಬೋದಿತ್ತು. ಅಣ್ಣ, ಓಪನ್ ಆಯ್ತಲ್ಲ, ಹೋಗಿ. ಸೊಳ್ಳೆ ಪರದಾಗರ ಕೇಡು. ಸೊಳ್ಳೆಗಳಿದಾವಂತೆ, ಸೊಳ್ಳೆಗಳು. ಈ ಮನೇಲಿ ಇಲಿ ಹೆಗ್ಡಗಳು ಇದಾವೆ. ನಾಳೆ ಇಲಿ ಪಾಶನ ತಂದು ಹಾಕ್ತೀನಿ. ಹಾಯ್ ಅತ್ತೆ. ಅಯ್ಯೋ, ಏನತ್ತೆ ಇದು? ಮಂಚನೇ ಪ್ರಾಬ್ಲಮ್ ಅಂತಿದ್ವಿ, ಈಗ ಇದಕ್ಕೆ ಏನೇನೋ ಮಾಡ್ತಾ ಇದಾರೆ. ಅಯ್ಯೋ, ಯಾಕೆ ಹೇಳ್ತೀಯ? ನಡಿಯಕ್ಕೆ ಕಷ್ಟ ಅನ್ನೋರ್ಗೆ ಹೊಸ ಜಾಗಿಂಗ್ ಶೂ ಕೊಡ್ಸಿದ್ರಂತೆ, ಹಂಗಾಯ್ತು ಕತೆ. ಈ ಮಂಚನೇ ಇಲ್ಲೊಂದು ಎಕ್ಸ್ಟ್ರಾ, ಅದಕ್ಕೀಗ ಡೆಕೋರೇಷನ್ ಬೇರೆ. ಬಟ್ ಅತ್ತೆ, ಇದರಿಂದ ತುಂಬಾ ಡಸ್ಟ್ ಕ್ರಿಯೇಟ್ ಆಗುತ್ತೆ ಅಂಡ್ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ನಮ್ಮಿಂದ ಯಾರಿಗೂ ಯಾವ ತೊಂದ್ರೆನೂ ಆಗಲ್ಲ. ನಾನೇ ದಿನ ಕ್ಲೀನ್ ಮಾಡ್ಕೊಂತೀನಿ. ಏನತ್ತೆ ಇದು? ಇವ್ರೊಬ್ರೇನ ಈ ಮನೇಲಿ ಇರೋದು? ದಿನ ಅವ್ರಿಗೆ ಇಷ್ಟ ಬಂದಂಗೆ ಈ ಮನೆನ ಚೇಂಜ್ ಮಾಡ್ತಾ ಇರ್ತಾರೆ. ಅದೆಲ್ಲ ನಿಮ್ಮ ಮಾವನವ್ರಿಗೆಲ್ಲಮ್ಮ ಅರ್ಥ ಆಗುತ್ತೆ. ಅವ್ರು ಕೊಟ್ಟಿರೋ ಸಲಿಗೆನೇ ಇದೆಲ್ಲ. ಸರಿಮ್ಮ, ನೀನ್ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ. ಹೋಗೆ, ಸುತ್ತಿಗೆ ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಹೋಗು. ನನಗ್ ತುಂಬಾ ಕೆಲ್ಸ ಇದೆ ಐತೆ, ಆಗಲ್ಲ. ನನ್ಗೋಸ್ಕರ ಯಾವ ಕೆಲ್ಸ ಯಾರು ಮಾಡ್ಬೇಕಾಗಿಲ್ಲ, ನಾನೇ ಮಾಡ್ಕೋತೀನತ್ತೆ. ಅಯ್ಯೋ ಬೇಡಮ್ಮ ಶ್ರುತಿ, ನೀನು ಸುಸ್ತಾಗ್ ಬಂದಿರ್ತೀಯ, ನಿನ್ ಮುಖ ತೊಳ್ಕೊಂಬ, ನಾನೇ ಮಾಡ್ಕೊಡ್ತೀನಿ, ಸರಿನಾ? ಓ ಸ್ವೀಟ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನೀನು ಓವರ್ ಆಗಿ ಆಡ್ತಿದ್ಯಾ ಕಣೆ, ಓವರ್ ಆಗಿ ಆಡ್ತಿದ್ಯಾ, ನೋಡ್ಕೋತೀನಿ. ಓನರಮ್ಮ, ಕೆಲ್ಸ ಆಯ್ತು. ಈಗಣ್ಣ ನೀವು ಮಾತ್ಕು ಓನರಮ್ಮ ಅನ್ಕೊಂಡು, ನಾನು ಯಾವ ಓನರಮ್ಮನೂ ಅಲ್ಲ ಅಣ್ಣ. ಅಷ್ಟಕ್ಕೂ ನಿಮ್ಗೆ ಓನರಮ್ಮ ಅಂತ ಹೇಳಿದಾರಲ್ಲ, ಅವ್ರ ಮುಂದೆ ನಾನು ದೆವ್ವ ಬಡ್ದಂಗ್ ಆಡೋಳು. ಸರಿನಾ? ಎಲ್ಲ ಕೆಲ್ಸ ಆಯ್ತಾ? ಆಯ್ತಮ್ಮ. ಹೊಡಿ. ಥ್ಯಾಂಕ್ಸ್ ಅಣ್ಣ. ಓನರಮ್ಮ ಬಲೆ ಹಾಕಾಯ್ತು ಅಣ್ಣ. ನೀವ್ ಹಾಕಿದ್ ಬಲೆ ಬಗ್ಗೆ ಬಿಡ್ರಿ, ನಾನ್ ಹಾಕ ಕೇಳಿದಲ್ಲ ಬಲೆ, ಅದೇ ಹೆಂಗ್ ವರ್ಕೌಟ್ ಆಯ್ತು ಅದನ್ನ ಹೇಳಿ. ನೀವು ಬೇರೆ ಬಲೆ ಹಾಕಿದ್ರ ಒಳಗೆ? ನಾನು ಸಮಾಧಾನದ ಬಲೆ ಹಾಕ ಕೇಳಿದಲ್ಲ, ಅದೇನಾಯ್ತು? ನಾನ್ ಹೇಳ್ಕೊಟ್ಟಂಗ್ ಹೇಳಿದ್ರಿ ತಾನ ಒಳಗೆ. ಒಂದ್ ಸಲ ಅಲ್ಲ ಅಣ್ಣ, 10 ಸಲಿ ಮಾತಿಗೂ ಓನರಮ್ಮ ಅಂತ ಹೇಳ್ತಾನೆ ಇದ್ದೆ. ಆದ್ರೆ ಅಲ್ಲೊಬ್ಬ ವಯಸ್ಸಾದ ಹೆಂಗ್ಸು ನನ್ ಹಾಕ್ ಕರ್ದಾಗೆಲ್ಲ ನನ್ ಕಡೆನೆ ಗುರ್ರ ಅಂತ ಬರ್ತಾ ಇದ್ರು. ಅವ್ರ ನಮ್ ತಾಯಿನೇ, ಅವ್ರ ಬಗ್ಗೆ ಬಿಡಿ. ಮೀನ ಸಮಾಧಾನ ಆದ್ಲಾ? ಸಮಾಧಾನ ಸಂತೋಷ ಎಲ್ಲ ಏನು ಕಾಣ್ಲಿಲ್ಲ. ಆದ್ರೆ ಅವ್ರು ನಾನು ಹೊರಡೋಕ್ಕೂ ಮುಂಚೆ ಹೇಳಿದ್ರು, ನಿಮ್ಮನ್ನ ಯಾರು ಕಳ್ಸಿದಾರೋ ಅವ್ರಿಗೆ ಹೋಗಿ ಹೇಳು, ನಾನು ಓನರಮ್ಮ ಅಲ್ಲ, ದೆವ್ವ ಹಿಡ್ದೋಳು ಅಂತ. ಹೌದಲ್ಲ? ಹೌದಣ್ಣ. ನಮ್ಮ ರಾಜಮಾರ್ಗಗಳೆಲ್ಲ ಲಾಕ್ ಡೌನ್ ಆಗೋಗಿದೆಯಲ್ಲ. ಅಲ್ಲಣ್ಣ, ನೀವ್ ಯಾಕೆ ನಿಮ್ ಹೆಂಡತಿನ ಓನರಮ್ಮ ಅಂತ ಕರಿಯಕ್ ಹೇಳ್ ಕಳ್ಸಿದ್ದು? ಅಲ್ಲ ರೀ, ನೀವು ನಿಮ್ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡ್ರೆ ಹೆಂಗ್ರಿ ಸಮಾಧಾನ ಮಾಡ್ತೀರಾ? ನಾನೇನಣ್ಣ ಸಮಾಧಾನ ಮಾಡೋದು? ಬ್ಯಾಗ್ ತೆಗೆದು ಹೊರಗ್ ಬಿಸಾಕ್ತಾಳೆ, 1 ವಾರ ತವ್ರ ಮನೆಗ್ ಹೋಗ್ಬಿಡ್ತೀನಿ. ತವ್ರ ಮನೆಗ? ಹಾ, ಇದೆಯಲ್ಲ ಗಂಡ್ ಮಕ್ಳು ತವ್ರ ಮನೆ. 1 ವಾರ ಅವಳ ಕಣ್ ಮುಂದೆ ಸುಳಿಯೋದೇ ಇಲ್ಲ. ನಾವ್ ಹಂಗೆಲ್ಲ ಯಾರ್ ಸುಳಿಗೂ ಸಿಕ್ಕಾಕೊಳ್ಳೋರಲ್ಲ, ಎಲ್ಲ ತಕ್ಷಣ ಸರಿ ಮಾಡ್ಬಿಡ್ತೀವಿ. ಅದಂಗೆ ತಾವ್ ಒಳ್ಡಿ ನಾವು ಏನಿದೀವೋ ಅದನ್ನೆಲ್ಲ ವರ್ಕೌಟ್ ಮಾಡ್ಕೊಂಡು ಫಾರ್ಮುಲಾನ ವಾಟ್ಸಪ್ ಮಾಡ್ತೀವಿ, ಆಯ್ತಾ? ಆ ರಹಸ್ಯನು ಹೇಳ್ದೆ ಹೋಗ್ತಿದಾರಲ್ಲ. ನಾವು ಬೀಸದ ಬಲೆ ವರ್ಕೌಟ್ ಆಗಿಲ್ಲ. ಇವಾಗ ಈ ಬಿಳಿ ಬಟ್ಟೆ ತೋರಿಸಿ ಸಂಧಾನ ಮಾಡ್ಕೋಬೇಕು. ಈ ಹಲವ ಇವಾಗಲೇ ತೋರ್ಸೋದು ಬೇಡ, ಹಿಂದಿಕ್ಕಿರು, ಗೋ ಬ್ಯಾಕ್. ಮಲೆ ಮಾದೇಸಪ್ಪ, ಏಡುಗುಂಡಲವಾಡ ವೆಂಕಟಪ್ಪ, ಜೈ ಭುಜರಂಗ ಬಲಿ. ಸೈಪಿ ಆಡ್ರಮ್ಮ. ನಾನು ದೆವ್ವ ತರ ಹಾಡ್ತೀನ? ಇಲ್ಲ ಸಮಾಧಾನ. ಏನಾಯ್ತು? ಯಾಕೆ ಹೀಗಾಡ್ತಿದ್ದೀರಾ? ಏನಿಲ್ಲ ಇದೇನಿದು, ಮಂಚಕ್ ಬಲೆ ಹಾಕ್ಬಿಟ್ರಾ? ಯಾಕೆ, ನಿಮಗ್ ಕಾಣಿಸ್ತಿಲ್ವಾ ಹಾಕಿರೋದು?
ಹಾ ಕಾಣ್ತಿದೆ 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 ಇದೆ ಅಲ್ವಾ? ಆಮೇಲೆ ಇದು ಬಲೆ ಹಾಕಕ್ ಬಂದವರು ಏನಾದ್ರು ಹೇಳಿದ್ರಾ? ಹೇಳಿದ್ರು. ಏನಂತ? ಬಲೆ ಹಾಕಾಗಿದೆ ಹೋಗ್ತೀನಿ ಅಂದ್ರು. ಅದಲ್ಲಮ್ಮ, ಓನರಮ್ಮ ಅಂತ. ಯಾರಿ ಓನರು? ಓನರ್ ಅಲ್ಲ, ನಾನ್ ಭೂತ ದೆಬ್ಬ ಮೆಟ್ಕೊಂಡಿರೋ ತರ ನಿಮ್ ಜೊತೆ ಆಡ್ತೀನಲ್ವಾ? ಸ್ವಲ್ಪ ಹಿಂದಿಕ್ ಹೋಗಮ್ಮ, ಶೀಲ ಪಡ್ಕೋಬೇಕು. ಕೋಪ ಮಾಡ್ಕೋಬೇಡ ಕಣೆ. ನೋಡಿಲಿ, ನಿನ್ನ ಸಮಾಧಾನ ಮಾಡಕ್ಕೆ ಅಂತ ಈ ಬಿಳಿ ಬಟ್ಟೆ ಕಟ್ಕೊಂಡ್ ಬಂದಿದ್ದೀನಿ. ಇದು ಶಾಂತಿಯ ಸಂಕೇತ. ಈ ಬಿಳಿ ಬಟ್ಟೆ ನೋಡಿದ್ರೆ ನನ್ ಕೋಪ ಕಮ್ಮಿ ಆಗತ್ತಾ? ಸಂಧಾನಕ್ ಬಂದಾಗ ಇನ್ನೇನ್ ಕಪ್ಪು ಬಟ್ಟೆ ಕಟ್ಕೊಂಡ್ ಬರ್ತಾರ ಹೇಳು? ನೀವ್ ನನ್ ಜೊತೆ ಮಾತಾಡ್ಬಿಡಿ, ಹೋಗಿ ಇಲ್ಲಿಂದ. ಸಾರಿ ಕಣೆ, ಸಾರಿ ಸಾರಿ, ಅರ್ಥ ಮಾಡ್ಕೊಳೆ. ಅಲ್ಲ, ಅದು ನಾನು ಕಸ್ಟಮರ್ನ ಕರ್ಕೊಂಡ್ ಬರ್ತಾ ಇದ್ನ, ಅವ್ರು ಹಿಂದೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಹಂಗೆ ಜಾಲಿಯಾಗಿ ಮಾತಾಡ್ಕೊಂಡ್ ಬರ್ತಾ ಇದ್ದೆ. ಜಾಲಿಯಾಗಿ ಮಾತಾಡ್ಬೇಕಂದ್ರೆ ಬೇರೆ ಏನಾದ್ರು ಮಾತಾಡ್ಬೇಕು. ಜಾಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ನನ್ ಹೆಂಡತಿ ಭೂತ ದೆವ್ವ ಅಂತೆಲ್ಲ ಹೇಳ್ತೀರಾ? ಇಲ್ಲ ಹಂಗಲ್ಲ ಕಣೆ. ನಾನು ಹಿಂಗೆಲ್ಲ ಜಾಲಿಯಾಗಿ ಮಾತಾಡಿದ್ರೇನೆ ಅವರು ಮತ್ತೆ ಮತ್ತೆ ಟ್ರಿಪ್ ಬುಕ್ ಮಾಡೋದು. ಜಾಸ್ತಿ ಜಾಸ್ತಿ ಟ್ರಿಪ್ ಬುಕ್ ಮಾಡ್ಕೊಳಕ್ಕೆ ಇದೊಂಥರ ಟ್ರಿಕ್ಸು ಕಣೆ. ಹೆಂಡತಿನ ಬೇರೆ ಮುಂದೆ ಬಿಟ್ಕೊಡೋದು, ಬೈಯೋದು ನಿಮಗ್ ಟ್ರಿಕ್ಕಾ? ಹಾಗಾದ್ರೆ ನಾನು ಹೂ ವ್ಯಾಪಾರನು ಚೆನ್ನಾಗಾಗ್ಬೇಕಂತ ಹೂ ತಗೊಳಕ್ ಬಂದವ್ರ ಹತ್ರ ಎಲ್ಲ ನನ್ ಗಂಡ ಬೇತಾಳ ಭೂತ ದೆವ್ವ ಅಂತೆಲ್ಲ ಹೇಳ? ಅದ್ರಿಂದ ಒಂದ್ 4 ವರ್ಷ ಜಾಸ್ತಿ ಸಂಪಾದನೆ ಆಗತ್ತೆ ಅಂದ್ರೆ ಏನ್ ಬೇಕಾದ್ರೆ ಅನ್ನೇ. ನೋಡಮ್ ನೀನ, ನಾನು ಹಿಂಗೆ ಜಾಲಿಯಾಗಿ ಜಾಸ್ತಿ ಮಾತಾಡಿದ್ರೇನೆ ಟ್ರಿಪ್ಪು ಜಾಸ್ತಿ ಬರೋದು, ದುಡ್ಡು ಜಾಸ್ತಿ ಬರೋದು. ಹಂಗೆ ಅದ್ರ ಜೊತೆಗೆ ಹಲ್ವಾನು ಬರೋದು. ಏನು ಐಸ್ ಇಡ್ತಿದ್ದೀರಾ? ಐಸೆಲ್ಲ ಬಿಸಿ ಬಿಸಿ ಹಲ್ವಾ ಕೊಡ್ತಾ ಇದೀನಿ. ಏನ್ ಜೋಕಾ? ನೋಡು, ಸಂಧಾನಕ್ಕೆ ಅಂತ ಬಿಳಿ ಬಟ್ಟೆ ತಗೊಂಬಂದಾಯ್ತು, ನಿನಗೆ ಇಷ್ಟ ಅಂತ ಹಲ್ವಾನು ತಂದಾಯ್ತು. ನೀನು ಕೋಪದಲ್ಲಿ ಜೊತೆಗೆ ಹೊರಕೆ ಮರ ಅಲ್ಲಿ ಇಟ್ಬಿಟ್ಟಿದ್ಯಾ. ಸದ್ಯ ಹಲ್ವಾ ತಿನ್ನು, ಹಲ್ವಾ. ಚಿಕ್ಕದಾಯ್ತು ತುಟಿ, ಇನ್ನೊಂದ್ ಸ್ವಲ್ಪ ದೊಡ್ಡದಾಗ್ಲಿ, ಇನ್ನೊಂದ್ ಸ್ವಲ್ಪ ಹಲ್ವಾ ತಿನ್ನ. ರೀ, ಇಲ್ ಬೇಡ, ರೂಮಲ್ಲಿ ತಿನ್ನೋಣ. ನಾವಿನ್ನು ರೂಮೇ ಕಟ್ಟಿಲ್ವಲ್ಲಿ? ಬಲೆ ಹಾಕಿರೋ ಈ ರೂಮೇ ಇದೆಯಲ್ಲ. ಹೌದಲ್ವಾ? ಇದೊಂಥರ ಚೆನ್ನಾಗೇ ಇದೆ. ನಡಿ 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 ನಡಿ. ಏನು? ಒಂದ್ ನಿಮಿಷ ಇರುವ. ಇದೊಂಥರ ಸಖತ್ತಾಗಿದೆ ಕಣೆ. ಶಿವು, ಆ ಪೂಜಾ ಶೋರೂಮ್ಗೆ ಹೋಗಿ ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರು. ಮನೋಜ್ಗೆ ಈಗ ಖಂಡಿತ ನನ್ ಮೇಲೆ ಡೌಟ್ ಬಂದಿರುತ್ತೆ. ಇವ್ರಿ, ನಾನ್ ಮಾಡಿರೋ ಪ್ಲಾನ್ ವರ್ಕೌಟ್ ಆದ್ರೆ ಸಾಕು. ಮನೋಜ್, ನೀವಾಗ್ಲೇ ಮನೆಗ್ ಬಂದ್ಬಿಟ್ರಾ? ನನ್ ಮೇಲೆ ಕೋಪನ ಮನೋಜ್? ನನಗೆ ಯಾಕೋ? ನೀನೇ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಅಥವಾ ಮೋಸ ಮಾಡಿದ್ಯಾ? ನಿಮ್ಗೆ ಬೇಜಾರಾಗಿದೆ ಅಂತ ನನ್ಗೆ ಅರ್ಥ ಆಗ್ತಿದೆ ಮನೋಜ್. ನೀವ್ ಕೋಪ ಮಾಡ್ಕೊಳ್ದೆ ನಾನ್ ಹೇಳೋದನ್ನ ಮೊದ್ಲು ಕೇಳಿ. ಮತ್ತೆ ಏನ್ ಸುಳ್ಳು ರೆಡಿ ಮಾಡ್ಕೊ ಬಂದಿದ್ಯಾ? ಏನೆಲ್ಲ ಮುಚ್ಚಿಟ್ಟಿದೀನಿ ನನ್ನ ಹತ್ರ? ನಾನು ಸುಳ್ಳು ಹೇಳಿದೀನಿ, ತಪ್ಪು ಮಾಡಿದೀನಿ. ಅದೆಲ್ಲ ಶೋರೂಮ್ ಓಪನ್ ಮಾಡೋದಕ್ಕೂ ಮೊದ್ಲು. ಹಾಗಲ್ಲ ಮಾತಾಡ್ಬೇಡ ರೋಹಿಣಿ ನೀನು. ಅಮ್ಮ ಮೀನಿನ ಒಡವೆ ಮಾರಿದ ವಿಷಯನ ನಿನ್ನ ಹತ್ರ ಹೇಳ್ಬೇಡ ಅಂತ ಹೇಳಿದ್ಲು. ಆದ್ರೂ ನಾನ್ ನಿನ್ನ ಹತ್ರ ಹೇಳ್ದೆ. ನೀನು ನಾನು ಪೂಜೆ ಜೊತೆ ಇದೀನಿ ಅಂತ ನನ್ಗೆ ಸುಳ್ಳು ಹೇಳಿ ಬೇರೆ ಎಲ್ಲ ಹೋಗಿದ್ಯಾ? ಯಾರನ್ನ ಮೀಟ್ ಮಾಡಕ್ ಹೋಗಿದ್ದೆ? ಕಮಾನ್ ರೋಹಿಣಿ, ಸೈ ಇದೇ ಮೊದ್ಲ ಅಥವಾ ಇಂಥ ಸುಳ್ಳ ಇದಕ್ಕೂ ಮೊದ್ಲು ಬೇಜಾರ್ ಹೇಳಿದ್ಯಾ? ಆನ್ಸರ್ ಮಾಡೋದಕ್ಕೆ ಟೈಮ್ ಕೊಟ್ರೆ ನಾನು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮನೋಜ್. ಇಲ್ಲಿ ನೋಡಿ, ಒಂದ್ಸಲ ನನ್ ಕೈಯಲ್ಲಿ ಏನಿದೆ ಅನ್ನೋದನ್ನ ನೋಡಿ. ಏನಿದು ಮಾಲೆ? ಇದು ಆರ್ಡಿನರಿ ಮಾಲೆ ಅಲ್ಲ ಮನೋಜ್, ಕರಂಗಾಲಿ ಮಾಲೆ. ನಿಮಗೋಸ್ಕರನೇ ಇದನ್ನ ತರಬೇಕು ಅಂತ ನಾನು ಹೋಗಿದ್ದು. ಮೈಸೂರ್ ಹತ್ರ ಒಂದು ಸಣ್ಣ ಹಳ್ಳಿ. ಯಾವ್ದೇ ಸಮಸ್ಯೆ ಇದ್ರು ಅಲ್ಲಿ ಗುರುಗಳು ಪರಿಹಾರ ಹೇಳ್ತಾರೆ ಅಂತ ನನ್ ಕ್ಲೈಂಟ್ ಒಬ್ರು ಹೇಳಿದ್ರು. ಅದಕ್ಕೆ ಅವ್ರನ್ನ ನೋಡೋದಕ್ ಹೋಗಿದ್ದೆ. ಯಾಕೆ? ನೀವು ಸ್ವಲ್ಪ ದಿವಸದಿಂದ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ. ಯಾರೋ ಗುರುಗಳು ಹೇಳಿದ್ರು ಅಂತ ದಿನಕ್ಕೆ ಒಂದೊಂದ್ ಕಲರ್ ಬಟ್ಟೆಗಳನ್ನ ಹಾಕೋತಾ ಇದ್ದೀರಾ. ನಿಮ್ಗೆ ಭಯ ಹೋಗ್ಬೇಕು. ಲೈಫ್ ಅಲ್ಲಿ ನೀವು ದೊಡ್ಡದಾಗಿ ಏನಾದ್ರು ಅಚೀವ್ ಮಾಡ್ಬೇಕು ಅಂತ ನಾನು ಗುರುಗಳನ್ನ ಮೀಟ್ ಮಾಡೋದಕ್ ಹೋಗಿದ್ದೆ. ಅವರೇ ಈ ಕರಂಗಾಲಿ ಮಾಲೆ ಕೊಟ್ಟಿದ್ದು. ನಿಜ ಮನೋಜ್, ನಾನ್ ಬೇರೆ ಎಲ್ಲೂ ಹೋಗಿಲ್ಲ, ಯಾರನ್ನೂ ಮೀಟ್ ಕೂಡ ಮಾಡ್ಲಿಲ್ಲ. ನಾನ್ ನಿಮಗೋಸ್ಕರನೇ ಇದನ್ನ ತರಕ್ಕಿಂತ ಅಲ್ಲಿಗೆ ಹೋಗಿದ್ದೆ. ಅದನ್ನ ಹೇಳ್ಬಿಟ್ಟೆ ಹೋಗ್ಬೋದಾಗಿತ್ತು. ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ದೆ ಹೋದೆ. ಕಾಲ್ ಮಾಡಿದಾಗ ನಿಮಗ್ ಹೇಳೋಣ ಅಂತ ಅನ್ನಿಸ್ತು, ಆದ್ರೆ ನೇರವಾಗಿ ಇದನ್ನ ಹೇಳೋಣ ಅಂತ ಅನ್ನಿಸ್ತು. ಅಷ್ಟ್ರಲ್ಲಿ ಆ ಪೂಜಾ ಶೋರೂಮ್ ಬಂದಿದ್ಲು. ಇಲ್ಲ ಮನೋಜ್, ಅವಳು ಶೋರೂಮ್ ಬರ್ತಾಳೆ ಅಂತ ನನ್ಗೇನ್ ಗೊತ್ತಿತ್ತು? ನಾನು ಕಲರ್ ಶರ್ಟ್ ಹಾಕೊಂಡಾಗ ಯಾಕ್ರಿ ಇದನ್ನೆಲ್ಲ ನಂಬ್ತೀರಾ? ಇದೆಲ್ಲ ಮೂಡ್ ನಂಬಿಕೆ ಅಂತ ಹೇಳ್ದೆ. ಈಗ ನೀನ್ ಮಾಡ್ತಿರೋದೇನು? ನಿನ್ ಮಾತ್ನ ಯಾಕೋ ನಂಬಕ್ ಆಗ್ತಿಲ್ಲ. ಇಲ್ಲ ಮನೋಜ್, ನೀವು ಗುರುಗಳ ಮಾತನ್ನ ಕೇಳಿ ಅವ್ರ ಮಾತನ್ನ ಫಾಲೋ ಮಾಡ್ತಿರೋದ್ರಿಂದ ನಮ್ ಬಿಸ್ನೆಸ್ ಚೆನ್ನಾಗಾಗ್ತಿದೆ ಅಂತ ನನಗೆಲ್ಲೋ ಒಂದ್ ಕಡೆ ನಂಬಿಕೆ ಬಂತು. ಅದೇ ಟೈಮ್ಗೆ ಇವ್ರ ಬಗ್ಗೆನೂ ಗೊತ್ತಾಯ್ತು, ಅದಕ್ಕೆ ನಾನು ಹೋದೆ. ಇಲ್ಲ ನನಗೆ ಇನ್ನೂ ನಂಬಿಕೆ ಬರ್ತಿಲ್ಲ. ನಿಮಗೆ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಿನ್ ಲೈಫ್ ಅಲ್ಲಿ ಬೇರೆ ಏನೋ ಒಂದು ಚಾಪ್ಟರ್ ಇದೆ ಅಂತ ಫೀಲ್ ಆಗ್ತಿದೆ. ಇದೆಲ್ಲ ಸುಮ್ನೆ ನನ್ನ ಸಮಾಧಾನ ಮಾಡಕ್ ಮಾಡ್ತಿರೋ ಹಾಗಿದೆ. ನನ್ನ ನಂಬೇಡಿ, ನನ್ ಕೆಲ್ಸನೆಲ್ಲ ಬಿಟ್ಟು ನಿಮಗೋಸ್ಕರ ಅಷ್ಟು ದೂರ ಹೋಗಿ ಇದನ್ನ ತಗೊಂಡ್ ಬಂದೆ ನೋಡಿ.
ಅದಕ್ಕೆ ಅಲ್ವಾ ನಿಮ್ಗೆ ನನ್ ಮೇಲೆ ಡೌಟು? ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಕೋಪ ಯಾಕೆ ಮಾಡ್ಕೋತಿದ್ಯಾ? ಕೋಪ ಮಾಡ್ಕೋತಿದ್ಯಾ ಅಂತ ಅಂದ್ರೆ ಬೇರೆ ಏನೋ ವಿಷಯ ಇದೆ ಅಂತ ಅರ್ಥ. ಸುಳ್ಳು ಹೇಳೋ ಅವಶ್ಯಕತೆ ನನಗೇನಿದೆ ಮನೋಜ್? ನಾನೇನ್ ಸುಳ್ಳು ಹೇಳ್ಬೇಕು? ಅವತ್ತು ಕಪಲ್ಸ್ ಕಾಂಪಿಟೇಷನ್ ಅಲ್ಲಿ ಆ ಜಡ್ಜ್ ಹೇಳಿದ್ರಲ್ಲ, ಹಾಗೆ ನೀನ್ ನನ್ನಿಂದ ಏನೋ ವಿಷಯ ಮುಚ್ಚಿಟ್ಟಿದ್ಯಾ ಅಂತ. ಏನ್ ಹೇಳ್ತಿದ್ದೀರಾ ಮನೋಜ್ ನೀವು? ನಾನು ಬೇರೆ ಎಲ್ಲೋ ಹೋಗ್ ಬರ್ತಿದ್ದೀನಿ ಅಂತನಾ, ಅಥವಾ ನನಗ್ ಬೇರೆ ಅಫೇರ್ ಇದೆ ಅಂತನಾ? ರೋಹಿಣಿ, ನಾನು ಹಾಗೆಲ್ಲ ಕೇಳಲಿಲ್ಲ. ಬೇರೆ ಏನೋ ವಿಷಯ ಇದೆ ಅಂತ ಗೊತ್ತಾಗ್ತಿದೆ ಅಷ್ಟೇ. ನಿಮಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಿಮಗೋಸ್ಕರ ನಾನ್ ಇದನ್ನೆಲ್ಲ ಮಾಡಿದ್ರೆ ನನ್ ಮೇಲೆ ಅನುಮಾನ ಪಡ್ತಿದ್ದೀರಲ್ವಾ ನೀವು? ನನ್ ಬಗ್ಗೆ ಈಗೆಲ್ಲ ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ನಿಮಗ್ ಮಾತ್ರ ಹೇಗ್ ಬರ್ತಿದೆ? ನಾನು ಜೀವಂತವಾಗಿರೋದೇ ನಿಮಗೋಸ್ಕರ. ನನಗೆ ಅಂತ ಇರೋದೇ ನೀವು ಮತ್ತೆ ಅಪ್ಪ ಇಬ್ಬರೇ ಮನೋಜ್. ಅಪ್ಪ ಇದ್ರು ಇಲ್ದಿರೋ ಆಗಿದ್ದಾರೆ. ನಿಮ್ಗೇನು ಆಗ್ಬಾರ್ದು, ನೀವೊಬ್ಬರೇ ಸಾಕು ನನಗೆ ಅಂತ ನಿಮಗೋಸ್ಕರ ಇದನ್ನ ತರಕ್ ಹೋಗಿದೆ ಮನೋಜ್. ನಿಮ್ಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ಸರಿ ಬಿಡಿ, ನಿಮಗ್ ನಂಬಿಕೆ ಇಲ್ಲ ಅಂತ ನೀವ್ ಸುಮ್ನಿರೋದ್ರಿಂದಾನೇ ನನಗ್ ಗೊತ್ತಾಗ್ತಿದೆ. ಏನಾದ್ರೂ ಸಂದೇಹ ಇದ್ರೆ ಫೋನ್ ಮಾಡಿ ಕೇಳಿ ಅಂತ ಫೋನ್ ನಂಬರ್ ಕೊಟ್ಟಿದ್ದಾರೆ. ಅವ್ರಿಗೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ. ಹಲೋ, ಹೇಳ ಗುರುಗಳೇ. ನಾನು ಬೆಳಿಗ್ಗೆ ನಿಮ್ಮನ್ನ ನೋಡೋದಕ್ ಬಂದಿದ್ದೆ ಅಲ್ವಾ? ನಮ್ಮ ಮನೆಗ್ ಬಂದ್ಯಾ? ಯಾವಾಗ್ಲೇ? ಹಾ ಹೌದು ಗುರುಗಳೇ. ನನಗೆ ನೀವು ಕರಂಗಾಲಿ ಮಾಲೆ ಕೊಟ್ರಿ. ಏನೇ ಕರುಂಗುಳಿ ಕಥಕ್ಕಳಿ ಅಂತ ಏನೇನೋ ಹೇಳ್ತಿದ್ಯಾ, ನಂಗೇನು ಅರ್ಥ ಆಗ್ತಾ ಇಲ್ಲ. ಹಾ ಹೌದು ಗುರುಗಳೇ. ರೋಹಿಣಿ, ಅದೇ ರೋಹಿಣಿನೇ ಮಾತಾಡ್ತಿರೋದು. ಒಂದ್ ನಿಮಿಷ, ನನ್ ಗಂಡಂಗೇನೋ ಸಂದೇಹ ಇದೆಯಂತೆ, ಅವರೇ ಮಾತಾಡ್ತಾರೆ. ಒಂದ್ ನಿಮಿಷ ಇರಿ. ಫೋನ್ ಯಾಕೆ ಕಟ್ ಮಾಡಿದ್ರಿ ಮನೋಜ್? ನಾನು ಇನ್ನೊಂದ್ಸಲ ಕಾಲ್ ಮಾಡ್ಕೊಡ್ತೀನಿ, ಮಾತಾಡಿ. ಅದೆಲ್ಲ ಏನೋ ಬೇಡ. ಯಾರೋ ಹೇಳಿ ನಾನು ನಿನ್ ಬಗ್ಗೆ ತಿಳ್ಕೊಬೇಕಾಗಿಲ್ಲ. ನಾನೇ ನಂಬ್ತೀನಿ. ಇಲ್ಲ ಮನೋಜ್, ನನಗ್ ಗೊತ್ತು ನಿಮ್ಗೆ ನನ್ ಮೇಲೆ ಅನುಮಾನ ಬಂದಿದೆ. ನೋಡಿ, ನಾನ್ ಮತ್ತೆ ಬೇಕಾದ್ರೆ ಫೋನ್ ಮಾಡ್ಕೊಡ್ತೀನಿ. ಅವ್ರ ಹತ್ರ ಮಾತಾಡಿ ನಿಮ್ ಅನುಮಾನನ ಕ್ಲಿಯರ್ ಮಾಡ್ತೀನಿ. ಬೇಡ ಅಂತ ಹೇಳಿದ್ನಲ್ಲ. ನೀನ್ ಸುಳ್ಳು ಹೇಳಿದ್ದು ನನ್ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ರೋಹಿಣಿ. ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿಲ್ಲ ಅಷ್ಟೇ, ಅದು ತಪ್ಪಾ? ಸರಿ, ಅರ್ಥ ಆಗ್ತಿದೆ. ಈ ಮಾಲೆನ ನೀವ್ ಹಾಕೊಂಡ್ರೆ ನಿಮಗ್ ತುಂಬಾ ಒಳ್ಳೇದಾಗುತ್ತೆ. ಇಂತ ಮಾಲಿನ ತುಂಬಾ ಜನ ಸೆಲೆಬ್ರಿಟೀಸ್ ಹಾಕೊಂಡಿರೋದನ್ನ ನಾನ್ ನೋಡಿದೀನಿ. ನೀವ್ ಅನ್ಕೊಂಡಿದ್ದನ್ನ ಬೇಗ ಸಾಧಿಸ್ಬೇಕು ಅಂತ ನಾನ್ ಇದನ್ನ ನಿಮಗ್ ತಗೊಂಬಂದೆ ಮನೋಜ್. ಆದ್ರೆ ನೀವು... ಸಾರಿ ರೋಹಿಣಿ. ನೋಡೋ, ನೀನ್ ಇನ್ ಮುಂದೆ ಸರ್ಪ್ರೈಸ್ ಮಾಡ್ಬೇಕು ಅಂತ ಇದ್ರೆ ನನಗೆ ಮೊದ್ಲೇ ಹೇಳ್ಬಿಡಪ್ಪ. ಲೂಸಾ ನೀವು? ಲೂಸಾ? ಸರ್ಪ್ರೈಸ್ ನ ಯಾರಾದ್ರೂ ಹೇಳ್ಬಿಟ್ಟು ಸರ್ಪ್ರೈಸ್ ಮಾಡ್ತಾರಾ? ಹೌದಲ್ಲ, ಸರ್ಪ್ರೈಸ್ ಅನ್ನ ಯಾರಾದ್ರೂ ಮುಂಚೆ ಹೇಳ್ತಾರ? ನಾನೊಬ್ಬ ದಡ್ಡನ್ ತರ ಮಾತಾಡ್ತೀನಿ. ಸರಿ, ಹಾಕೊಳ್ಳಿ. ಸರಿ ಸರಿ, ನಾನಿದನ್ನ ಬೆಳಿಗ್ಗೆ ದೇವ್ರ ಮುಂದೆ ಹಾಕೋತೀನಿ. ಮನೋಜ್, ನಿಮ್ಗೆ ನನ್ ಮೇಲೆ ಕೋಪ ಇಲ್ಲ ತಾನೆ? ನೀ ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ತಾನೆ ಸುಳ್ಳು ಹೇಳಿದ್ದು. ಅದ್ರಲ್ಲಿ ಏನ್ ಕೋಪ ಇದೆ? ಥ್ಯಾಂಕ್ ಯು ಮಮ್, ಐ ಲವ್ ಯು. ಹ್ಯಾಪಿ ಟು. ಇರು, ನಾನು ಹೋಗಿ ಇದನ್ನ ದೇವ್ರ ಮನೇಲಿ ಇಟ್ಟು ಬರ್ತೀನಿ. ಹೌದು, ಇವಳು ಅವಾಗ್ಲೇ ಫೋನ್ ಮಾಡಿ ಏನೇನೋ ಹೇಳ್ತಿದ್ಲಲ್ಲ. ಹೇಳೆ. ಅವಾಗ್ಲೇ ಏನೋ ಫೋನ್ ಮಾಡಿ ಕರುಂಗುಳಿ ಕಥಕ್ಕಳಿ ಅಂತ ಏನೇನೋ ಹೇಳ್ತಿದ್ದಲ್ಲ, ಏನಾದ್ರು? ನಿನ್ನ ನೋಡು, ನನ್ನದೇನಕ್ಕೆ ಕೋಪ ಮಾಡ್ಕೊಳ್ತ್ಯಾ? ನೀನು ನಿಮ್ಮಮ್ಮ ನೋಡಕ್ ಹೋಗ್ತಾ ಇದೀಯಾ ಅನ್ನೋದನ್ನ ನನಗೇನಾದ್ರೂ ಹೇಳಿದ್ದ? ನನಗ್ ಮುಂಚೆನ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ಸರಿ, ಇವಾಗ ಏನಾಯ್ತು ಅದನ್ನ ಹೇಳು. ಅವ್ರಿಗೆ ನನ್ ಮೇಲೆ ಲೈಟ್ ಆಗಿ ಡೌಟ್ ಬಂತು. ಹೇಗೋ ಮ್ಯಾನೇಜ್ ಮಾಡ್ಬಿಟ್ಟೆ. ಅಮ್ಮ ತಾಯಿ, ಇನ್ನೊಂದ್ಸಲ ಏನಾದ್ರೂ ನೀನ್ ನನ್ನ ನೋಡಕ್ ಬರ್ತೀಯಾ ಅನ್ನೋ ಹಾಗಿದ್ರೆ ಒಂದ್ಸಲ ಫೋನ್ ಮಾಡ್ಬಿಟ್ ಬಾ. ನೀನು ನನ್ ಜೊತೆ ಇದೀನಿ ಅಂತ ಹೇಳಿ ಬೇರೆ ಕಡೆ ಹೋದಾಗ ನನ್ಗೂ ಇನ್ಫಾರ್ಮ್ ಮಾಡೋದನ್ನ ಕಲಿ. ಆಯ್ತು, ಇವಾಗ ಇಡು ಫೋನ್. ಟಿಫಿನ್ ರೆಡಿನೇನೆ? ಕೊಡ್ಕೊಳ್ಳೋದಾ? ಹಾ ರೀ, ರೆಡಿ ಇದೆ. ಬನ್ನಿ ಮಾವ, ಬನ್ನಿ ಟಿಫನ್ ಮಾಡಿ. ಸ್ವಲ್ಪ ಸುಮ್ಮಿರೆ. ಮನೋಜ ಪೂಜೆ ಮುಗಿಸ್ಕೊಂಡ್ ಬರ್ತಾನೆ, ಎಲ್ರು ಒಟ್ಟಿಗೆ ಕುತ್ಕೋತೀವಿ. ಹೇಗೆ ಅವನ್ ಬಂದ್ ಎಲ್ರಿಗೂ ತಡದಲ್ ಕೊಡ್ತಾನ? ಬೆಳಗ್ಗೆ ಶುರು ಮಾಡ್ಬೇಡ ಅವ್ನಿಗೆ ಅಂತ ಹೇಳು. ಅಯ್ಯ, ಯಾರ್ಯಾರು ಹೊಟ್ಟೆ ಹಸುವಾಗಿರುತ್ತೋ ಅವ್ರು ಬಂದು ಕೂತ್ಕೊಂಡು ವಾಮ್ಕೋಬಹುದು ತಾನೆ. ಅಲ್ಲ, ಅಂತ ಘನಕಾರ್ಯ ಏನ್ ಮಾಡ್ತಾ ಇದ್ದಾನ ಅವನು? ಏನೇ ಮಾಡ್ತಾನೆ ರೀ? ಅಪ್ಪಯ್ಯ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋತಾನ? ಅದು ಅಯ್ಯಪ್ಪ ಸ್ವಾಮಿ ಮಾಲೆ ಅಲ್ಲಪ್ಪ, ಕರಿಂಗಾಲಿ ಮಾಲೆ ಅಂತ. ಕರಿಂಗಾಲಿ ಮಾಲೆ ಅದ್ಯಾವ್ದು ಕೇಳಿಲ್ಲ ನಾನು. ಅದನ್ನ ಯಾಕೆ ಹಾಕೋತಾನೆ? ಅದನ್ನ ಹಾಕೊಂಡ್ರೆ ಒಳ್ಳೇದಾಗತ್ತೆ ಅವನಿಗೆ ಅಂತ ನಂಬಿದಾನಪ್ಪ. ಅಂದ್ರೆ ಅವನ ಮೇಲೆ ಅವನಿಗೆ ನಂಬಿಕೆನೂ ಇಲ್ಲ. ಅಪ್ಪಯ್ಯ, ಯಾಕಪ್ಪ ಹೋಗಿ ಅವನಿಗೆ 4-5 ಡಿಗ್ರಿ ಎಲ್ಲ ಓದ್ಸಾಕೋದೆ. ಮಾವ, ಇವರು ಮತ್ತೆ ಜಗಳ ಶುರು ಮಾಡ್ತಿದ್ದಾರೆ. ಅವನೇನೋ ತಮಾಷೆಗೆ ಆಗಂತಾನೆ ಸುಮ್ನಿರಮ್ಮ. ಮೀನಾ, ಅವ್ನು ಕೂಡ್ಸ್ಬಿಟ್ಟು ತಿಂಡಿ ಕೊಡಮ್ಮ ಮೊದ್ಲು. ಅಯ್ಯ, ಅವ್ನೇನ್ ಬೇಕಾದ್ರೂ ಅಂದ್ಕೊಳ್ಳಿ, ಬಿಡು ರೋಹಿಣಿ. ನಾನ್ ಬೆಳೆದಿರೋದ್ ನೋಡಿ ಅವನಿಗೆ ಅಸೂಯೆ. ಲೇ, ಯಾರು ಅದು ಅನಸೂಯೆ? ಅನ್ಸೂಯೆ? ಲೇ, ಅಸೂಯೆ ಕಣ. ಅಂದ್ರೆ ಹೊಟ್ಟೆ ಉರಿ ಅಂತ. ಹೌದು ಕಣಪ್ಪ, ವಾರ್ಡ್ಗಳು ಉರಿ ನಮ್ಕ. ನೀನು ಜೀವನದಲ್ಲಿ ಉದ್ದಾರ ಹೋಗ್ತಾ ಇದೀಯಾ, ತುಂಬಾ ಉದ್ದ ಬೆಳಿತಾ ಇದೀಯಾ, ಅದನ್ನ ನೋಡಿ ನಾವು ಹೊಟ್ಟೆ ಉರ್ಕೋತೀವಿ. ಹುಷಾರು, ಜಾಸ್ತಿ ಉದ್ದ ಬೆಳೆಯಕ್ ಹೋಗ್ಬೇಡ. ಅವತ್ತು ಹೇಳಿದ್ದಿಲ್ಲ, ಏನ್ ಮಾಡ್ತೇಳು? ಏನ್ ಮಾಡ್ತಾ ಗೊತ್ತಾರಪ್ಪ ಅವನು, ಆಕಾಶದಲ್ಲಿರೋ ನಕ್ಷತ್ರಗಳೆಲ್ಲ ತಗೊಂಬಂದಿನ ಮಾರ್ಬಿಡ್ತಾನಂತೆ. ರೀ, ಬನ್ನಿ ತಿಂಡಿ ತಿನ್ನಿ. ಮೊದಲಿಗೆ ರೋಹಿಣಿ ತಾಯಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಆಗ ಕ್ರಿಶ್ ಅಜ್ಜಿ ಕಣ್ಣು ಬಿಡ ಅಜ್ಜಿ ಅಂತ ಅಳ್ತಿರುವಾಗ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಅಮ್ಮ ಏನಾಯ್ತಮ್ಮ ಅಂತ ಒಡ ಬರ್ತಾಳೆ. ಆಗ ಅತ್ತೆ ನೋಡುತ್ತೆ, ಅಜ್ಜಿ ಎದ್ದೇಳ್ತಾನೆ ಇಲ್ಲ ಅಂತ ಕ್ರಿಶ್ ರೋಹಿಣಿನ ತಬ್ಬಿಕೊಂಡು ಅಳ್ತಿರುವಾಗ ನಾನು ಬಂದಿದ್ದೀನಲ್ಲ, ನಾನು ನೋಡ್ಕೋತೀನಿ ಇರು ಪುಟ್ಟ ಅಂತ ಹೇಳಿ ಅಲ್ಲೇ ಪಕ್ಕ ಇದ್ದವರ ಹತ್ರ ಹೋಗಿ ಅಕ್ಕ ಏನಾಯ್ತಕ್ಕ ನಮ್ಮ ಅಮ್ಮನಿಗೆ ಅಂತ ರೋಹಿಣಿ ಕೇಳ್ತಾಳೆ. ಆಗ ಅವರು ನನಗೂ ಗೊತ್ತಿಲ್ಲಮ್ಮ, ಏನೋ ಕೆಲಸ ಮಾಡ್ತಿದ್ರು ಹಾಗೆ.
ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಬಿದ್ದೋದ್ರು. ಅದನ್ನ ನೋಡಿ ಆಸ್ಪತ್ರೆಗೆ ತಂದು ಸೇರಿಸಿದ್ವಿ ಅಂತ ಹೇಳಿ ಅಲ್ಲಮ್ಮ ಕಲ್ಯಾಣಿ ಈ ತರ ವಯಸ್ಸಾಗಿರೋರನ್ನ ಒಬ್ಬರನ್ನೇ ಬಿಟ್ಟು ಬೇರೆ ಊರಿಗೆ ಹೋದ್ರೆ ಅವರು ಹೆಂಗಮ್ಮ ಒಬ್ಬರೇ ಮಗುನ ನೋಡ್ಕೋತಾರೆ ಅಂತ ಪ್ರಶ್ನೆ ಮಾಡ್ತಿರ್ತಾರೆ. ಅದನ್ನ ಕೇಳಿ ರೋಹಿಣಿ ಅಳ್ತಿರುವಾಗ ಪ್ರಮೀಳಾ ಅವರು ಕಣ್ಣು ಬಿಟ್ಟು ನೋಡ್ತಾರೆ. ನಂತರ ರೋಹಿಣಿ ಅಮ್ಮ ಇಲ್ಲಿ ನೋಡಮ್ಮ ಅಂತ ಅಳ್ತಿರಬೇಕಾದ್ರೆ ಕಲ್ಯಾಣಿ ಅಲಬೇಡಮ್ಮ, ನಿಮ್ಮ ಅಮ್ಮನಿಗೆ ಏನೂ ಆಗೋದಿಲ್ಲ, ಸರಿ ನಮ್ಗೆ ಟೈಮ್ ಆಯ್ತು ನಾವು ಹೋಗ್ತೀವಮ್ಮ, ನಿನಗೆ ಏನಾದ್ರೂ ಬೇಕಾಗಿದ್ರೆ ಫೋನ್ ಮಾಡು ಸರಿನಾ ಅಂತ ಹೇಳಿ ಪಕ್ಕದ ಮನೆಯವರು ಅಲ್ಲಿಂದ ಹೊರಟು ಹೋಗ್ತಾರೆ. ಆಗ ಪ್ರಮೀಳಾ ಕಲ್ಯಾಣಿ ಅಂತ ಕರೆದಾಗ ಅಮ್ಮ ಏನಾಯ್ತಮ್ಮ ನಿನಗೆ ಅಂತ ರೋಹಿಣಿ ಅಳ್ತಾ ಕೇಳ್ತಾಳೆ. ಅಲಬೇಡ ಕಲ್ಯಾಣಿ ನನ್ಗೇನೂ ಆಗಿಲ್ಲ ಅಂತ ಪ್ರಮೀಳಾ ಹೇಳಿದಾಗ ಯಾಕ ಅಜ್ಜಿ ಹಂಗೆ ಬಿದ್ದೋದೆ ಅಂತ ಕ್ರಿಶ್ ಕೇಳಿ ಅಮ್ಮ ನನಗೆ ತುಂಬಾ ಭಯ ಆಗ್ಬಿಟ್ಟಿತ್ತಮ್ಮ ಅಜ್ಜಿ ಆತರ ಬಿದ್ದಾಗ ಅಂತ ಕ್ರಿಶ್ ಹೇಳ್ತಾನೆ. ಆಗ ರೋಹಿಣಿ ಭಯಪಡಬೇಡ ಕ್ರಿಶ್ ನಾನ ಇದೀನಲ್ವಾ ಅಂತ ಹೇಳಿದಾಗ ಅಮ್ಮ ನೀನು ನನ್ನ ಜೊತೆಗೆ ಇರಮ್ಮ ನನಗೆ ತುಂಬಾ ಭಯ ಆಗುತ್ತೆ ಅಂತ ಕ್ರಿಶ್ ಹೇಳ್ತಿರ್ತಾನೆ. ಆಗ ರೋಹಿಣಿ ಅಮ್ಮ ನೀನ್ ಟೈಮ್ ಕರೆಕ್ಟ್ ಆಗಿ ಟ್ಯಾಬ್ಲೆಟ್ ತಗೋತಿದೀಯಾ ತಾನೆ ಅಂತ ಕೇಳಿದಾಗ ಹೂ ಕಣೆ ಸರಿಯಾಗಿ ತಗೋತಾ ಇದ್ದೀನಿ, ಏನು ಅಂತಾನೆ ಗೊತ್ತಾಗಿಲ್ಲ, ಇದ್ದಕ್ಕೆ ಇದ್ದ ಹಾಗೆ ತುಂಬಾ ಸುಸ್ತಾಯ್ತು, ಹಾಗೆ ನೆಲ್ಲ ಮಂಚು ಕವಿತರ ಆಗೋಯ್ತು ಕಣೆ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಆಗ ಕ್ರಿಶ್ ಅಳ್ತಾ ಅಮ್ಮ ನೀನೆಲ್ಲೂ ಹೋಗ್ಬೇಡಮ್ಮ ಪ್ಲೀಸ್ ಅಮ್ಮ, ನನ್ನ ಜೊತೆ ಅಜ್ಜಿ ಜೊತೆ ಇಲ್ಲೇ ಇದ್ದು ಬಿಡಮ್ಮ ಅಂತ ಕೇಳ್ತಿರುವಾಗ ಅಲಬೇಡ ಕ್ರಿಶ್ ಅಮ್ಮ ನಾನ ಇದ್ದೀನಲ್ವಾ ನಿನ್ನ ಜೊತೆನೇ ಇರ್ತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಡಾಕ್ಟರ್ ಬಂದು ನೀವಿಬ್ಬರ ಮಗಳ ಅಂತ ಕೇಳಿದಾಗ ಹೌದು ಡಾಕ್ಟರ್, ಅಮ್ಮನಿಗೆ ಏನಾಯ್ತು ಅಂತ ರೋಹಿಣಿ ಕೇಳ್ತಾಳೆ. ಆಗ ಡಾಕ್ಟರ್ ಎಲ್ಲಾ ಟೆಸ್ಟ್ ಗಳನ್ನು ಮಾಡಿದ್ದ. ಆಯ್ತಮ್ಮ ಇಸಿಜಿ ಮಾಡಿದಾಗ ಅವರಿಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿದೆ ಅಂತ ಡಾಕ್ಟರ್ ಹೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಏನ್ ಡಾಕ್ಟರ್ ಈ ರೀತಿ ಹೇಳ್ತಿದ್ದೀರಲ್ಲ ಅಂತ ರೋಹಿಣಿ ಕೇಳಿದಾಗ ಭಯಪಡಬೇಡಿ, ಇನ್ನೂ ಸ್ವಲ್ಪ ಟೆಸ್ಟ್ ರಿಪೋರ್ಟ್ ಗಳೆಲ್ಲ ಬರಬೇಕು, ಅದು ಬಂದ ಮೇಲೆನೆ ಏನಾಗಿದೆ ಅಂತ ಗೊತ್ತಾಗುತ್ತೆ, ಇವರಿಗೆ ಆಲ್ರೆಡಿ ಬಿಪಿ ಇದೆ ಅಲ್ವಾ ಅಂತ ಡಾಕ್ಟರ್ ಹೇಳಿದಾಗ ಹೌದು ಅಂತ ರೋಹಿಣಿ ಹೇಳ್ತಾಳೆ. ಹಾಗಾದ್ರೆ ಯಾವುದೋ ಒಂದು ವಿಷಯನ ನೆನೆಸಿಕೊಂಡು ಅವರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ತುಂಬಾನೇ ಸ್ಟ್ರೆಸ್ ಆಗಿದ್ದಾರೆ, ಅದು ಅಲ್ಲದೆ ತುಂಬಾ ವೀಕ್ ಆಗಿದ್ದಾರೆ, ಜೊತೆಲೇ ಇದ್ದು ಯಾರಾದ್ರೂ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು, ನೀವೇ ಜೊತೆಗೆ ಇದ್ದು ನೋಡ್ಕೋಬಹುದು ಅಲ್ವಾ ಅಂತ ಡಾಕ್ಟರ್ ಕೇಳಿದಾಗ ಇಲ್ಲ ಡಾಕ್ಟರ್ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಡಾಕ್ಟರು ಹಾಗಾದ್ರೆ ಜೊತೆಲೇ ಕರ್ಕೊಂಡು ಹೋಗಿ ನೋಡ್ಕೊಳ್ಳಮ್ಮ, ಇಲ್ಲ ಅಂದ್ರೆ ಅವರನ್ನ ನೋಡ್ಕೊಳ್ಳೋದಕ್ಕೆ ಯಾರನ್ನಾದ್ರೂ ಅರೇಂಜ್ ಮಾಡಿ ಒಂಟಿಯಾಗಿ ಬಿಡೋದು ಅಷ್ಟೊಂದು ಸೇಫ್ ಅಲ್ಲ, ನಾಳೆವರೆಗೂ ಅಬ್ಸರ್ವೇಷನ್ ಅಲ್ಲಿ ಇಲ್ಲೇ ಇರಲಿ, ರಿಪೋರ್ಟ್ ಬಂದ ಮೇಲೆ ಅವರನ್ನ ಯಾವಾಗ ಡಿಸ್ಚಾರ್ಜ್ ಮಾಡೋದು ಅಂತ ಹೇಳ್ತೀನಿ ಅಂತ ಡಾಕ್ಟರ್ ಹೇಳಿದಾಗ ಸರಿ ಆಯ್ತು ಡಾಕ್ಟರ್ ಅಂತ ರೋಹಿಣಿ ಹೇಳ್ತಾಳೆ. ನಂತರ ಡಾಕ್ಟರ್ ಅಲ್ಲಿಂದ ಹೊರಟು ಹೋದಾಗ ರೋಹಿಣಿ ಪ್ರಮೀಳಾ ಹತ್ರ ಬಂದು ಅಮ್ಮ ಇದಕ್ಕೂ ಮುಂಚೆ ನಿನಗೆ ಯಾವಾಗ್ಲಾದರೂ ತಲೆ ಸುತ್ತು ಬಂದಿತ್ತಾ ಅಂತ ಕೇಳಿದಾಗ ಅವಾಗವಾಗ ಬರ್ತಿತ್ತು ಕಣೆ ಕಲ್ಯಾಣಿ, ಸ್ವಲ್ಪ ಹೊತ್ತೆಲ್ಲ ಸರಿ ಹೋಗ್ತಿತ್ತು ಅಂತ ಪ್ರಮೀಳಾ ಹೇಳ್ತಾರೆ. ಆಗ ರೋಹಿಣಿ ಮುಂಚೆನೆ ಯಾಕಮ್ಮ ಇದ ನೀನು ನನ್ನ ಹತ್ರ ಹೇಳಿಲ್ಲ ಅಂತ ಕೇಳಿದಾಗ ಇಲ್ಲ ಕಣೆ, ಇದನ್ನ ಹೇರಿ ನಿನಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಹೇಳಲಿಲ್ಲ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಆಗ ರೋಹಿಣಿ ಅಮ್ಮ ನೀನು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀಯಾ ಅಂತ ಹೇಳ್ತಿದ್ದಾರೆ, ಅಂತದ್ದು ಏನಮ್ಮ ನಿನಗೆ ಚಿಂತೆ ಅಂತ ಕೇಳಿದಾಗ ಚಿಂತೆ ಇಲ್ಲದೆ ಇರುತ್ತೇನೆ ಕಲ್ಯಾಣಿ, ನೀನು ಆಸೆ ಪಡ್ತಿದ್ದ ಜೀವನ ಏನೋ ನಿನಗೆ ಸಿಕ್ತು, ಆ ಜೀವನ ನಿನಗೆ ದಕ್ಕುತ್ತೋ ಇಲ್ವೋ ಅನ್ನೋ ಭಯ ಕಣೆ ನನಗೆ, ನಾನೇನಾದ್ರೂ ಅಕಸ್ಮಾತ್ ಆಗಿ ಹೊರಟು ಹೋದ್ರೆ ಕ್ರಿಶ್ ಪರಿಸ್ಥಿತಿ ಏನಾಗಬೇಕು, ಇದೆಲ್ಲ ನನ್ನ ಮನಸ್ಸಲ್ಲಿ ಕೊರಿತಾ ಇದೆ ಕಣೆ ಅಂತ ಪ್ರಮೀಳಾ ಅವರು ಅಳ್ತಿರ್ತಾರೆ. ಆಗ ರೋಹಿಣಿ ಅಲ್ಲಮ್ಮ ಈಗೇನು ನಾನ ಇಲ್ವಾ, ಯಾಕಮ್ಮ ಈ ತರ ಎಲ್ಲ ಬೇಡದೆ ಇರೋ ಯೋಚನೆ ಎಲ್ಲ ಮಾಡಿ ಆರೋಗ್ಯ ಹಾಳು ಮಾಡ್ಕೋತೀಯಾ ಇವಾಗ, ಅದರಿಂದನೇ ಈ ರೀತಿ ಎಲ್ಲ ಆಗಿರೋದು, ಹೇಗೋ ಪಕ್ಕದ ಮನೆಯವರು ನೋಡಿ ನಿನ್ನು ಕರ್ಕೊಂಡು ಬಂದಿದ್ದಕ್ಕೆ ಸರಿ ಹೋಯ್ತು, ಯಾರು ಇಲ್ಲದಿರೋ ಹೊತ್ತಲ್ಲಿ ನಿನಗೆ ಈ ರೀತಿ ಏನಾದ್ರೂ ಆಗಿತ್ತು ಅಂತ ಹೇಳಿದ್ರೆ ಏನಮ್ಮ ಮಾಡೋದು ಅಂತ ರೋಹಿಣಿ ಕೇಳ್ತಾಳೆ. ಆಗ ಪ್ರಮೀಳಾ ನಾನ ಏನಮ್ಮ ಮಾಡಕ್ಕಾಗುತ್ತೆ, ಎಲ್ಲಾ ವಿಧಿ ಬರೆದಂಗೆ ಆಗುತ್ತೆ ಬಿಡು ಅಂತ ಹೇಳಿದಾಗ ಹೌದು ಹೌದು ಎಲ್ಲದಕ್ಕೂ ಆ ವಿಧಿ ಮೇಲೇನೆ ಹೇಳಿ, ಎಲ್ಲಾ ಟೈಮಲ್ಲೂ ನೀನು ತಪ್ಪಾಗಿ ನಿರ್ಧಾರ ಮಾಡಿದೀಯಾ ಅಂತ ರೋಹಿಣಿ ಹೇಳ್ತಾಳೆ. ಅದನ್ನ ಕೇಳಿ ಪ್ರಮೀಳಾ ಅವರು ಅಳ್ತಿರುವಾಗ ಅದನ್ನ ನೋಡಿ ರೋಹಿಣಿ ಸರಿ ಹೋಗ್ಲಿ ಬಿಡು ಏನೂ ಆಗೋದಿಲ್ಲ, ಭಯಪಡಬೇಡ ನಾನ ಇದ್ದೀನಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ರೋಹಿಣಿ ಹೇಳ್ತಾ ಮೊದಲು ಅಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು, ಹಾಗೆ ಇವರನ್ನ ನೋಡ್ಕೊಳ್ಳೋದಕ್ಕೆ ಯಾರನ್ನಾದ್ರೂ ಇಡಬೇಕು, ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಯಾರೋ ಒಬ್ಬರನ್ನ ಬಾಡಿಗೆಗೆ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಅವರನ್ನ ಎಲ್ಲಿಗೆ ಅಂತ ವಿಚಾರಿಸಿದಾಗ ಮದುವೆ ಆಗೋದಕ್ಕೆ ಅಂತ ಹೆಣ್ಣೋಡ ಶಾಸ್ತ್ರಕ್ಕೆ ಹೋಗ್ತಿದ್ದೀನಿ ಅಂತ ಸೂರ್ಯನ ಹತ್ರ ಅವರು ಹೇಳ್ತಾರೆ. ಆಗ ಸೂರ್ಯ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಸರ್ ಸರಿಯಾದ ಟೈಮ್ಗೆ ಮದುವೆ ಆಗಬೇಕು ಅಂತ, ನಿಮಗೆ ಈಗ ಟೈಮ್ ಬಂದಿದೆ ಮದುವೆ ಆಗಿ ಸರ್ ಅಂದಾಗ ಅದೆಲ್ಲ ಗೊತ್ತಿಲ್ಲ ಸರ್, ಇನ್ನು ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ ಅಂತ ಅವರು ಹೇಳ್ತಾರೆ. ಅದಕ್ಕೆ ಸೂರ್ಯ ಯಾಕೆ ಸರ್ ಹೀಗೆ ಹೇಳ್ತಿದ್ದೀರಾ, ಮದುವೆ ಆಗ್ಬೇಕಾ ಬೇಡವಾ ಅನ್ನೋದೇ ಗೊತ್ತಿಲ್ವಾ ನಿಮಗೆ, ಯಾಕೆ ಸರ್ ನಿಮಗೆ ಕೆಲಸ ಇಲ್ವಾ ಅಂತ ಕೇಳಿದಾಗ ಹಾಗೇನಿಲ್ಲ ಸರ್ ಐಟಿ ಕಂಪನಿಯಲ್ಲಿ ಇದ್ದೀನಿ, ಒಳ್ಳೆ ಸಂಪಾದನೆ ಇದೆ ಅಂತ ಅವರು ಹೇಳ್ತಾರೆ. ಆಗ ಸೂರ್ಯ ಮತ್ತೆ ಇನ್ನೇನು ಸರ್ ಮದುವೆ ಆಗಬಹುದಲ್ವಾ ಅಂತ ಕೇಳಿದಾಗ ನಿಮಗೆ ಮದುವೆ ಆಗಿದೆಯಾ, ನೀವು ಖುಷಿಯಾಗಿದ್ದೀರಾ ಅಂತ ಅವರು ಕೇಳ್ತಾರೆ. ಆಗ ಸೂರ್ಯ ಖುಷಿಯಾಗಿದ್ದೀನಿ ಸರ್, ಯಾಕೆ ಅಂತ ಕೇಳಿದಾಗ ಮದುವೆ ಆದ ಮೇಲೆ ಹೇಗಿರುತ್ತೋ ಏನು ಅಂತ ಸ್ವಲ್ಪ ಭಯ ಇದೆ ಸರ್ ಅಂತ ಅವರು ಹೇಳ್ತಾರೆ. ಆಗ ಸೂರ್ಯ ಯಾಕ ಸರ್ ಇಷ್ಟೊಂದು ಭಯಪಡ್ತಿದ್ದೀರಾ, ಅಷ್ಟೊಂದು ಭಯನ ನಿಮಗೆ ಮದುವೆ ಅಂದ್ರೆ ಅಂತ ಕೇಳಿದಾಗ ನನಗೆ ಮದುವೆ ಆದ ಮೇಲೆ ಫ್ರೀಡಮ್ ಇರಬೇಕು ಸರ್, ಮದುವೆ ಆದ್ಮೇಲೆ ಎಲ್ಲರೂ ಫ್ರೀಡಮ್ ಇರಲ್ಲ ಅಂತ ಹೇಳ್ತಾರೆ, ಅದೇ ನನಗೆ ಸ್ವಲ್ಪ ಭಯ ಅಂತ ಕಸ್ಟಮರ್ ಹೇಳ್ತಾರೆ. ಆಗ ಸೂರ್ಯ ಅದೆಲ್ಲ ವಯಸ್ಸಲ್ಲಿ ಹಂಗೆ ಇರುತ್ತೆ ಸರ್, ನನಗೂ ಮದುವೆಗೆ ಮುಂಚೆ ಅಪ್ಪ ಅಜ್ಜಿ ಕಾರು ಇದನ್ನ ಬಿಟ್ಟರೆ ನನಗೆ ಪ್ರಪಂಚನೇ ಇರಲಿಲ್ಲ, ಅದ್ರಲ್ಲೇ ಜಾಲಿಯಾಗಿ ಸುತ್ತಕೊಂಡು ಆರಾಮವಾಗಿದ್ದೆ, ನ್ಯೂಸ್ ಚಾನೆಲ್ ಹೇಗೆ ನೋಡೋಕೆ ಚೆನ್ನಾಗಿರುತ್ತೋ ಹಾಗೆ ಪ್ರಪಂಚದಲ್ಲಿ ಏನೇನ ಇರುತ್ತೋ ಅದೆಲ್ಲ ಚೆನ್ನಾಗಿ ಇರ್ತಾ ಇತ್ತು, ಆದ್ರೆ ಭೂಕಂಪ ಸುನಾಮಿ ಎಲ್ಲ ಆಗಿ ಮದುವೆ ಆದಮೇಲೆ ನನ್ನ ಕತೆ ಹೀಗಾಗೋಯ್ತು ಸರ್ ಅಂತ ಸೂರ್ಯ ಹೇಳ್ತಾನೆ. ಆಗ ಅವರು ಹಾಗಾದ್ರೆ ನಿಮ್ಮ ಮದುವೆ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದಾಗ ಹೌದು ಸರ್, ಆದ್ರೆ ಮದುವೆ ಆದ್ಮೇಲೆ ನಂದು ನನ್ನ ಹಿಂತಿದ್ದು ಕತೆ ಸ್ವಲ್ಪ ಸರಿ ಹೋಯ್ತು ಅಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ಮದುವೆ
ಆದಮೇಲೆ ನೀವು ತುಂಬಾ ಖುಷಿಯಾಗಿದ್ದೀರಾ ಸರ್ ಅಂತ ಕೇಳಿದಾಗ, ಸಮುದ್ರ ನೋಡೋಕೆ ಚೆನ್ನಾಗೇ ಇರುತ್ತೆ ಸರ್, ಆದ್ರೆ ಈಜಕ್ಕೆ ಹೋದಾಗಲೇ ಗೊತ್ತಾಗೋದು ಅದು ಏನು ಅಂತ ಸೂರ್ಯ ಹೇಳ್ತಾನೆ. ಸರ್ ಹಾಗಾದ್ರೆ ಮದುವೆ ಆಗ್ಬೇಕಾ ಬೇಡವಾ ಅಂತ ಸರಿಯಾಗಿ ಹೇಳಿ ಸರ್ ಅಂತ ಅವರು ಕೇಳಿದಾಗ, ಸರ್ ಏನಾಗಬೇಕು ಅಂತ ಇರುತ್ತೋ ಅದನ್ನ ದೇವರೇ ಬಂದ್ರೂ ತಪ್ಪಿಸಕ್ಕೆ ಆಗಲ್ಲ ಸರ್, ಮದುವೆ ಆಗೋದಿದ್ರೆ ಆಗುತ್ತೆ ಬಿಡಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಆಗ ಅವರು ಎಂತ ಮಾತು ಹೇಳಿದ್ರಿ ಸರ್ ಅಂದಾಗ, ಮದುವೆ ಆದಮೇಲೆ ಹೆಂಡತಿ ಮಹಾಲಕ್ಷ್ಮಿ ತರ ಇರ್ತಾಳ ಅಥವಾ ರಾಕ್ಷಸಿ ತರ ಇರ್ತಾಳ ಅಂತ ಆಮೇಲೆ ಗೊತ್ತಾಗುತ್ತೆ ಸರ್ ಅಂತಾನೆ ಸೂರ್ಯ. ಆಗ ಪ್ಯಾಸೆಂಜರ್, ಸರ್ ನೀವು ಹೊಗಳುತ್ತಿರೋದು ನೋಡಿದ್ರೆ ನಿಮ್ಮ ಹೆಂಡತಿ ಮಹಾಲಕ್ಷ್ಮಿನ ಅಥವಾ ರಾಕ್ಷಸಿ ತರನ ಅಂತ ಕೇಳಿದಾಗ, ಹಾಗೇನಿಲ್ಲ ಸರ್, ಸರಿಯಾಗಿದ್ರೆ ಮಹಾಲಕ್ಷ್ಮಿ, ತಪ್ಪಾದ್ರೆ ರಾಕ್ಷಸಿ ತರ ಆಡ್ತಾಳೆ ಅಂತಾನೆ ಸೂರ್ಯ. ಆಗ ಅವರು ಏನ್ ಸರ್ ಎಲ್ಲಾನು ಕನ್ಫ್ಯೂಷನ್ ಅಲ್ಲೇ ಇಟ್ಟಿದ್ದೀರಲ್ಲ, ನೀವು ಸರಿಯಾಗಿ ಕ್ಲಾರಿಟಿನೇ ಕೊಡ್ತಿಲ್ಲ ಅಂತ ಅವರು ಕೇಳಿದಾಗ, ಕನ್ಫ್ಯೂಷನ್ ಏನೂ ಇಲ್ಲ ಸರ್, ನನ್ನ ಹೆಂಡತಿ ನನಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ಯೋಚನೆ ಮಾಡಿ ಹೇಳ್ತಾಳೆ, ಹಾಗೆ ಎಲ್ಲದರಲ್ಲೂ ನನಗೆ ಸಪೋರ್ಟ್ ಮಾಡ್ತಾಳೆ. ಅದು ಒಂದು ಸೈಡ್. ಇನ್ನೊಂದು ಸೈಡ್ ಇದೆ ಸರ್, ಊಟಕ್ಕೆ ಉಪ್ಪು ಜಾಸ್ತಿ ಆದ್ರೂ ಕೂಡ ಮಾತಾಡೋ ಹಾಗಿಲ್ಲ, ಹಾಗೇನಾದ್ರೂ ಕೇಳಿದ್ರೆ ಡಿಸೈನ್ ಆಗಿ ಜಗಳ ಮಾಡ್ತಾಳೆ ಸರ್ ಅಂತಾನೆ ಸೂರ್ಯ. ಆಗ ಅವರು, ಹಾಗಾದ್ರೆ ನಾನು ಮದುವೆ ಆಗ್ಬೇಕಾ ಬೇಡ್ವಾ ಅಂತ ಕೇಳಿದಾಗ, ಮದುವೆ ಆಗಿ ಸರ್, ಮದುವೆ ಆದ್ರೆ ಒಳ್ಳೆ ಜಾಲಿಯಾಗಿರೋ ಟಾರ್ಚರ್ ಸಿಗುತ್ತೆ. ನಿಮಗೆ ಕುಡಿಯೋ ಅಭ್ಯಾಸ ಇದೆಯಾ ಅಂತ ಕೇಳಿದಾಗ, ವೀಕೆಂಡ್ ಅಲ್ಲಿ ಒಂದು ಸರಿ ಕುಡಿತೀನಿ ಸರ್ ಅಷ್ಟೇ ಅಂತ ಅವರು ಹೇಳ್ತಾರೆ. ಹಾಗಾದ್ರೆ ನೀವು ಮಾಡೋ ಕ್ರೈಮ್ ಎಲ್ಲಾ ಹೈ ಲೆವೆಲ್ ಆಗಿ ಇರುತ್ತೆ ಬಿಡಿ ಸರ್ ಅಂತ ಸೂರ್ಯ ಹೇಳಿದಾಗ, ಆಗ ಅವರು ಏನ್ ಸರ್ ಇದು ಕ್ರೈಮ್ ಅದು ಇದು ಅಂತೆಲ್ಲ ಹೇಳ್ತಿದ್ದೀರಾ, ಭಯ ಆಗ್ತಿದೆ ಸರ್ ಅಂತ ಹೇಳ್ತಾರೆ. ಆಗ ಸೂರ್ಯ, ಹಾಗಲ್ಲ ಸರ್, ನಾವು ಮಾಡೋ ಸಣ್ಣ ತಪ್ಪನ್ನೇ ಕ್ರೈಮ್ ಲೆವೆಲ್ ಅಲ್ಲಿ ಎತ್ತಕೊಂಡು ಹೋಗಿ ಅದನ್ನ ತಿದ್ದು ಬುದ್ಧಿ ಹೇಳ್ತಾರೆ, ಅದಕ್ಕೆ ಸರ್ ನಾವು ಸ್ವಲ್ಪ ಹುಷಾರಾಗಿರಬೇಕು ಅಂತಾನೆ ಸೂರ್ಯ. ಆಗ ಅವರು ಏನ್ ಸರ್ ಕ್ರೈಮ್ ಅಂತೆಲ್ಲ ಎದುರಿಸ್ತಿದ್ದೀರಾ, ಅದು ಅಲ್ಲದೆ ಕನ್ಫ್ಯೂಷನ್ ಅಲ್ಲೇ ಬಿಟ್ಟಿದ್ದೀರಲ್ಲ ಅಂತ ಕೇಳಿದಾಗ, ಹಾಗಲ್ಲ ಏನೂ ಇಲ್ಲ ಸರ್, ಮದುವೆಯಾಗಿ ನೀವು ಚೆನ್ನಾಗಿರ್ತೀರಾ ಅಂತ ಸೂರ್ಯ ಹೇಳ್ತಿರುವಾಗ ಸೂರ್ಯನಿಗೆ ಒಂದು ಫೋನ್ ಬರುತ್ತೆ. ಆಗ ಸೂರ್ಯ ಫೋನ್ಲಿ ಮಾತಾಡ್ತಾ ರೋಡಲ್ಲಿ ಕಾರ್ ತಿರುಗಿಸ್ತಿರಬೇಕಾದ್ರೆ ಮೀನ ಕಾರಿಗೆ ಬಂದು ಡ್ಯಾಶ್ ಹೊಡೆದುರಿ, ಯಾರರಿ ಅದು ಸರಿಯಾಗಿ ನೋಡ್ಕೊಂಡು ಓಡಿಸಬಾರದಂತ ಮೀನ ಬೈತಿರ್ತಾಳೆ. ಆಗ ಕಾರಲ್ಲಿ ಕೂತಿದ್ದ ಪ್ಯಾಸೆಂಜರ್, ಸರ್ ಯಾರೋ ನಿಮ್ಮ ಹತ್ರ ಕೂಗಾಡ್ತಿದ್ದಾರೆ ನೋಡಿ ಸರ್ ಅಂತ ಹೇಳಿದಾಗ, ಅದು ಯಾರೋ ಲೂಸ್ ಇರಬೇಕು ಸರ್, ತಡೀರಿ ನಾನು ಹೋಗಿ ನೋಡ್ತೀನಿ ಅಂತ ಸೂರ್ಯ ಇಳಿದು ಬಂದಾಗ, ಯೋ ಸರಿಯಾಗಿ ನೋಡ್ಕೊಂಡು ಗಾಡಿ ಓಡಿಸಬಾರದೇನೆ ಅಂತ ಮೀನ ಕೂಗಾಡ್ತಿರ್ತಾಳೆ. ಆಗ ಸೂರ್ಯ, ಏನಮ್ಮ ನೀನು, ನಿನಗೆ ಬುದ್ಧಿ ಇಲ್ಲದೆ ಡ್ಯಾಶ್ ಹೊಡೆದಲ್ಲ ಅಂತ ಸೂರ್ಯ ಕೇಳ್ತಿರುವಾಗ, ನಾನು ಸರಿಯಾಗಿ ಬಂದೆ, ನೀವೇ ತಪ್ಪಾಗಿ ಬಂದಿದ್ದು ಅಂತ ಮೀನ ಬೈತಿರ್ತಾಳೆ. ಆಗ ಸೂರ್ಯ, ಟರ್ನಿಂಗ್ ಅಲ್ಲಿ ಬರಬೇಕಾದ್ರೆ ಹಾರ್ನ್ ಹೊಡಿಬೇಕು ಅಂತ ನಿನಗೆ ಗೊತ್ತಾಗಲಿಲ್ವಾ ಅಂತ ಕೇಳಿದಾಗ, ನಿಮ್ಮ ಕಾರಲ್ಲಿ ಹಾರ್ನ್ ಇಲ್ವೇನ್ರಿ, ಏನು ಮನೆಯಲ್ಲಿ ಬಿಟ್ಟು ಬಂದಿದ್ದೀರಾ ಅಂತ ಮೀನ ಕೇಳ್ತಿರ್ತಾಳೆ. ಆಗ ಸೂರ್ಯನ ಜೊತೆ ಕೂತಿದ್ದ ಪ್ಯಾಸೆಂಜರ್, ಏನ್ ಸರ್ ಇದು, ಇವರು ಹೀಗೆಲ್ಲ ಕೂಗಾಡ್ತಿದ್ದಾರೆ ಅಂತ ಕೇಳಿದಾಗ, ಅಯ್ಯೋ ಅವರ ಗಂಡ ಸರಿ ಇಲ್ಲ ಅನ್ಸುತ್ತೆ ಸರ್, ಅದಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ದಾಳೆ ಈ ಹೆಂಗ್ಸು ಅಂತ ಸೂರ್ಯ ಮೀನ ನೋಡ್ಕೊಂಡು ಹೇಳ್ತಿರ್ತಾನೆ. ಆಗ ಮೀನಾ ಕೂಡ ಇವರ ಹೆಂಡತಿ, ಮನೇಲಿ ಇವರನ್ನ ಪ್ರಶ್ನೆ ಮಾಡಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ದಾರೆ ಅಂತ ಸೂರ್ಯ ನೋಡ್ಕೊಂಡು ಮೀನಾ ಕೂಡ ಹೇಳ್ತಾಳೆ. ಆಗ ಸೂರ್ಯ, ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ಸರಿಯಾಗಿಲ್ಲ ಅಂದಾಗ, ನೀವು ಕೂಡ ಅಷ್ಟೇ ನನ್ನ ಗಂಡನ ಬಗ್ಗೆ ಎಲ್ಲ ಮಾತಾಡಬೇಡ್ರಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ನನ್ನ ಕಾರು ಚಿನ್ನ ಇದ್ದಂಗೆ, ಅದನ್ನ ತಗೊಂಡು ಬಂದು ಗುದ್ದು ಬಿಟ್ಟಲ್ಲಮ್ಮ ಅಂತ ಸೂರ್ಯ ಕೇಳಿದಾಗ, ಅದನ್ನ ತಗೊಂಡು ಹೋಗಿ ಚಿನ್ನದ ಅಂಗಡಿಲಿ ಇಟ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ನಂತರ ಸೂರ್ಯ, ಏನಮ್ಮ ನೀನು ಇಷ್ಟೊಂದು ಬಾಯ್ ಮಾಡ್ತಿದೀಯಾ, ನೋಡ್ ಬಾರಮ್ಮ ಇಲ್ಲಿ ನನ್ನ ಕಾರ್ ಹೇಗೆ ಸ್ಕ್ರಾಚ್ ಆಗಿದೆ, ನನ್ನ ಹೆಂಡತಿ ತಗೊಟ್ಟಿದ್ದ ಕಾರು ಇದು ಅಂತ ಸೂರ್ಯ ಹೇಳಿದಾಗ, ಅಯ್ಯೋ ಇದು ಕೂಡ ನನ್ನ ಗಂಡ ಕೊಡ್ಸಿರೋ ಸ್ಕೂಟಿನೇ, ನೋಡ್ ಬಾರಯ್ಯ ಹೇಗೆ ಸ್ಕ್ರಾಚ್ ಆಗಿದೆ ಅಂತ ಮೀನಾ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಟ್ರಾಫಿಕ್ ಪೊಲೀಸ್ ಅವರು ಬರ್ತಾರೆ. ಏನಿದು ಗಲಾಟೆ, ಏನು ಆಕ್ಸಿಡೆಂಟ್ ಆಯ್ತಾ ಏನಮ್ಮ, ಕಾರ್ ಅವರು ಬಂದು ನಿನಗೆ ಗುದ್ದು ಬಿಟ್ರಾ ಅಂತ ಕೇಳಿದಾಗ, ಸರ್ ನಾನೇನು ಮಾಡಿಲ್ಲ ಸರ್ ಅಂತಾನೆ ಸೂರ್ಯ. ಆಗ ಟ್ರಾಫಿಕ್ ಇನ್ಸ್ಪೆಕ್ಟರ್, ಯೋ ಸುಮ್ನೆ ಇರೆಯ ಸಾಕು, ಇನ್ ಕಾರಲ್ಲಿ ಕೂತ್ಕೊಂಡು ಬಿಟ್ರೆ ನಿನಗೆ ರೋಡೇ ಕಾಣಲ್ವಲ್ಲ, ಇನ್ ಗಾಡಿ ಹೇಗೆ ಕಾಣುತ್ತೆ ಹೇಳು, ಮೊದಲು ಫೈನ್ ಕಟ್ಟು ಅಂತ ಹೇಳಿದಾಗ, ಮೀನಾ, ಸರ್ ಯಾಕೆ ಸರ್ ಅವರಿಗೆ ಫೈನ್ ಕಟ್ಟು ಅಂತ ಹೇಳ್ತಿದ್ದೀರಾ, ಅದು ಅಲ್ಲದೆ ನನ್ನ ಮುಂದೆನ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ಆಗ ಅವರು, ಏನಮ್ಮ ಅಮ್ಮ ನಿನ್ನ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಕೇಳಿದಾಗ, ನಾನೇ ನಿಮ್ಮನ್ನ ಮಾತಾಡು ಅಂತ ಕೇಳಿದ್ನ ಸರ್ ಅಂತ ಮೀನಾ ಹೇಳ್ತಾಳೆ. ಆಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದು, ಅಲ್ಲಮ್ಮ ನಿಮಗೆ ಆಕ್ಸಿಡೆಂಟ್ ಮಾಡಿಲ್ವಾ ಅವರು ಅಂತ ಕೇಳಿದಾಗ, ಸರ್ ಅವರು ನನ್ನ ಹೆಂಡತಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಹೆಂಡತಿನ ಅಂತ ಟ್ರಾಫಿಕ್ ಪೊಲೀಸ್ ಅವರು ಬಾಯಿ ಬಿಟ್ಕೊಂಡು ನೋಡ್ತಾ, ಅಲ್ಲಮ್ಮ ನಿಮ್ಮ ಗಂಡ ಹೆಂಡತಿರ ಜಗಳನ ಮನೆಯಲ್ಲಿ ಇಟ್ಕೊಳ್ಳಿ, ಅದು ಬಿಟ್ಟು ರೋಡಲ್ಲಿ ಬರ್ಬೇಕಾ, ಮನೆಯಲ್ಲಿ ಜಾಗ ಇರಲಿಲ್ವಾ ನಿಮಗೆ ಅಂತ ಹೇಳಿದಾಗ, ಸರ್ ಜಗಳ ಏನೂ ಇಲ್ಲ ಸರ್, ಸುಮ್ಮನೆ ಹಾಗೆ ಅಂತ ಸೂರ್ಯ ಹೇಳ್ತಿರಬೇಕಾದ್ರೆ, ಸರಿ ಆಯ್ತು ಟ್ರಾಫಿಕ್ ಜಾಮ್ ಆಗ್ತಿದೆ, ನಿಮ್ಮ ಗಾಡಿನ ಎತ್ತಕೊಂಡು ಹೋಗಿ ಅಂತ ಹೇಳಿ ಟ್ರಾಫಿಕ್ ಪೊಲೀಸ್ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಸೂರ್ಯ ಮೀನ ಹತ್ರ ಬಂದು, ಏನೇ ಮೀನ ಅಷ್ಟೊಂದು ಜೋರಾಗಿ ಮಾತಾಡ್ತಿದ್ದೀಯಾ ಅವರ ಹತ್ರ ಅಂತ ಕೇಳಿದಾಗ, ಮತ್ತೆ ಇನ್ನೇನ್ರಿ ಓವರಾಗಿ ಏನೇನೋ ಹೇಳ್ತಿದ್ದಾರೆ ಅವರು ನಿಮಗೆ ಅಂತ ಮೀನ ಹೇಳ್ತಾಳೆ. ಸರಿ ಆಯ್ತು ಸುಮ್ನಿರು ಮಾತಾಡಬೇಡ ಅಂತ ಸೂರ್ಯ ಹೇಳ್ತಿರುವಾಗ, ಸೂರ್ಯನ ಹಿಂದೆ ಕೂತಿದ್ದ ಪ್ಯಾಸೆಂಜರ್ ಬಂದು, ಸರ್ ಇವರು ನಿಮ್ಮ ವಯಸ್ಸದೇ, ನೀವು ಹೇಳಿದ್ರಲ್ಲ ಇನ್ನೊಂದು ಮುಖ ರಾಕ್ಷಸಿ ಅಂತ, ಅದೇ ಮುಖನ ಇದು ಅಂತ ಕೇಳ್ಬಿಡ್ತಾನೆ. ಆಗ ಮೀನ ಕೋಪ ಮಾಡ್ಕೊಂಡು, ರೀ ಏನ್ರಿ ಇದು ಅಂತ ಕೇಳಿದಾಗ, ಸರ್ ನಾನೇ ಒಂದು ನಿಮಿಷ ಭಯಪಟ್ಟ ಬಿಟ್ಟೆ ಸರ್ ಇವರನ್ನ ನೋಡಿ, ಅದು ಹೇಗೆ ಸರ್ ನೀವು ಇವರನ್ನ ತಕ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಅಯ್ಯೋ ನಾನು ಹೇಗೋ ಇದ್ದೀನಿ, ನೀವು ಸ್ವಲ್ಪ ಸುಮ್ನಿರಿ ಸರ್ ಅಂತ ಸೂರ್ಯ ಹೇಳಿ ಮೀನಾಗೆ ಸಮಾಧಾನ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆಗ ಮೀನ ಕೋಪ ಮಾಡಿಕೊಂಡು, ಏನೂ ಅಗತ್ಯ ಇಲ್ಲ ಹೋಗೆಯ ಸುಮ್ನೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಸೂರ್ಯ, ಮೀನಾ ಇದೆಲ್ಲ ಹೇಳಿದ್ದು ತಮಾಷೆ ಕಣೆ ಅಂತ ಸೂರ್ಯ ಹೇಳ್ತಿರುವಾಗ, ಮೀನಾ ಅದನ್ನ ಕೇಳಿಸಿಕೊಳ್ಳದೆ ಹಾಗೆ ಗಾಡಿ ತಗೊಂಡು ಹೋಗ್ಬಿಡ್ತಾಳೆ. ಆಗ ಸೂರ್ಯ ಈ ಕಡೆ ಬಂದು, ಸರ್ ಏನ್ ಸರ್ ನೀವು ಹೀಗೆಲ್ಲ ಮಾಡ್ಬಿಟ್ರಿ, ನಿಮಗೂ ಖಂಡಿತವಾಗ್ಲೂ ಮದುವೆ ನಡೆಯುತ್ತೆ, ಆಗ ನಿಮಗೆ ಇದರ ಪರಿಣಾಮ ಅಲ್ಲ ಏನು ಅಂತ ಗೊತ್ತಾಗುತ್ತೆ, ಸರಿ ನಡೀರಿ ಸರ್ ಟೈಮ್ ಆಯ್ತು ಹೋಗೋಣ ಅಂತ ಇಬ್ಬರು ಅಲ್ಲಿಂದ ಹೋಗ್ಬಿಟ್ಟು
ತಾರೆ. ಈ ಕಡೆ ನರ್ಸು ರೋಹಿಣಿ ಹತ್ತಿರ ಬಂದು ಇನ್ಮೇಲೆ ಇವರನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾಗ, ಸಿಸ್ಟರ್ ನೀವೇನು ಅಂದುಕೊಳ್ಳಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಮಾತು ಕೇಳ್ಬೇಕು. ಇಲ್ಲಿ ನಮ್ಮವರು ಅಂತ ಯಾರು ಇಲ್ಲ, ನನಗೆ ತುಂಬಾ ಕೆಲಸ ಇದೆ, ಇಲ್ಲೇ ಇದ್ದು ಅಮ್ಮನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ, ನೀವೇನು ಅಂದುಕೊಳ್ಳಲ್ಲ ಅಂದ್ರೆ ನಮ್ಮಮ್ಮನ ಸ್ವಲ್ಪ ನೋಡ್ಕೋತೀರಾ ಅಂತ ರೋಹಿಣಿ ಕೇಳ್ಕೊತಾಳೆ. ಆಗ ಅಲ್ಲಿದ್ದ ನರ್ಸ್, ನಿಮ್ಮ ಕಷ್ಟ ಏನು ಅಂತ ನನಗೂ ಅರ್ಥ ಆಗುತ್ತೆ, ಅಲ್ಲಿ ನೀವು ಫ್ಯಾಮಿಲಿನ ಬೇರೆ ನೋಡ್ಕೋಬೇಕು, ನಾನು ಇಲ್ಲೇ ಇರೋರಿಂದ ನೋಡ್ಕೋತೀನಿ ಅಂತ ಹೇಳ್ತಾರೆ. ಸರಿ ಸಿಸ್ಟರ್, ನಿಮ್ಮ ಪೇಮೆಂಟ್ ಏನು ಅಂತ ಹೇಳಿದ್ರೆ ನಾನು ಕೊಡ್ತೀನಿ ಅಂತ ರೋಹಿಣಿ ಹೇಳಿದಾಗ, ಅದೆಲ್ಲ ಏನು ಬೇಕಾಗಿಲ್ಲ, ಒಟ್ಟಿಗೆ ಸೇರಿಸಿಕೊಡಿ ಅಂತ ಹೇಳಿ ನರ್ಸ್ ಅಲ್ಲಿಂದ ಹೋಗ್ತಾರೆ. ಆಗ ರೋಹಿಣಿ ಪ್ರಮೀಳಾ ಹತ್ರ ಬಂದು, ಅಮ್ಮ ನನ್ನ ಸಿಸ್ಟರ್ಗೆಲ್ಲ ಹೇಳಿದ್ದೀನಿ, ಅವರಿಗೆ ನನ್ನ ನಂಬರ್ ಕೂಡ ಕೊಟ್ಟಿದ್ದೀನಿ, ಇಲ್ಲೇನಾದ್ರೂ ತೊಂದರೆ ಆದ್ರೆ ನನಗೆ ಫೋನ್ ಮಾಡಮ್ಮ ಅಂತ ಹೇಳಿದಾಗ, ಕಲ್ಯಾಣಿ ಯಾಕೆ ಇದೆಲ್ಲ, ನಾನು ಹುಷಾರಾಗಿ ಇದ್ದೀನಿ, ಸುಮ್ಮನೆ ತೊಂದರೆ ತಗೋಬೇಡ ಅಂತ ಹೇಳ್ತಾರೆ. ಆಗ ರೋಹಿಣಿ, ಏನಮ್ಮ ಹೀಗೆ ಮಾತಾಡ್ತಿದೀಯಾ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಅಲ್ಲಿಂದ ಓಡಿ ಬರೋದಕ್ಕೆ ಆಗುತ್ತಾ, ನಾನಿಲ್ಲಿ ಸಿಸ್ಟರ್ಗೆಲ್ಲ ಹೇಳಿದ್ದೀನಿ, ನೀನೇನು ತಲೆ ಕೆಡಿಸಿಕೋಬೇಡ, ಸುಮ್ಮನೆ ಇರು, ನರ್ಸ್ ನಿನ್ನ ನೋಡ್ಕೊಳ್ಳೋದ್ರಿಂದ ನನ್ನಲ್ಲಿ ನೆಮ್ಮದಿಯಾಗಿ ಇರ್ತೀನಿ, ಆಮೇಲೆ ನಾನು ಅವಾಗವಾಗ ಬಂದು ನೋಡ್ಕೋತಾನೆ ಇರ್ತೀನಿ, ನಾನ ಇಲ್ಲಿರೋದು ಮನೋಜ್ಗೆ ಕೂಡ ಗೊತ್ತಿಲ್ಲಮ್ಮ, ಫೋನ್ ಮಾಡಿದ ತಕ್ಷಣ ನಾನು ಇಲ್ಲಿಗೆ ಬಂದ್ಬಿಟ್ಟೆ, ನಾನು ಮನೆಯಿಂದ ಹೊರಡಬೇಕಾದ್ರೆ ಮನೋಜ್ ಅವರು ಮಲಗಿದ್ರು, ಅವರಿಗೊಂದು ಫೋನ್ ಮಾಡಿ ಬರ್ತೀನಿ ಅಂತ ರೋಹಿಣಿ ಫೋನ್ ಮಾಡೋದಕ್ಕೆ ಅಂತ ಹೊರಗಡೆ ಬರ್ತಾಳೆ. ಅಷ್ಟರಲ್ಲೇ ಮನೋಜನೇ ಫೋನ್ ಮಾಡಿ, ಏನ್ ರೋಹಿಣಿ ಅಂಗಡಿ ಕಡೆ ಬರಲೇ ಇಲ್ಲ ಅಂತ ಕೇಳಿದಾಗ, ಇಲ್ಲ ಮನೋಜ್, ನಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ, ಅತ್ತೆ ಕರೆದ್ರು ಅಂತ ನಾನು ಅವರ ಜೊತೆನೆ ಹೊರಟು ಬಿಟ್ಟೆ, ಒಳ್ಳೆ ನಿದ್ರಲ್ಲಿ ಇದ್ರಲ್ಲ, ನಿಮ್ಮನ್ನ ಎಬ್ಬರಿಸಬಾರದು ಅಂತ ಹಾಗೆ ಬಂದು ಬಿಟ್ಟೆ ಅಂತಾಳೆ ರೋಹಿಣಿ. ಆಗ ಮನೋಜ, ಇವತ್ತು ಒಳ್ಳೆ ವ್ಯಾಪಾರ ನಡೀತಿದೆ ಗೊತ್ತಾ, ಒಂದು ಪ್ರಾಡಕ್ಟ್ ಸೇಲ್ ಆಯ್ತು ಗೊತ್ತಾ ಅಂತ ಹೇಳಿದಾಗ, ಹೌದಾ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ, ಏನ್ ರೋಹಿಣಿ ಸಾಧಾರಣವಾಗಿ ಕೇಳ್ತಿದೀಯಾ, ನಿನಗೆ ಖುಷಿ ಆಗ್ತಿಲ್ವಾ ಅಂತ ಕೇಳಿದಾಗ, ನನಗೆ ತುಂಬಾ ಸಂತೋಷ ಆಗ್ತಿದೆ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ, ನೀನು ಎಲ್ಲಿಗೆ ಹೋಗಿದ್ದೀಯಾ, ರೋಹಿಣಿ ಏನಕ್ಕೆ ಹೋಗಿದ್ದೀಯಾ ಅಂತ ಕೇಳಿದಾಗ, ಪೂಜಾ ತಂದೆಗೆ ಹುಷಾರಿಲ್ಲ ಅಂತ ಬಂದಿದ್ದೀನಿ ಮನೋಜ್, ನೀವು ಕೆಲಸ ಇದೆ ಬಾ ಅಂತ ಹೇಳಿದ್ರಿ, ಆದ್ರೆ ನನಗೆ ಬರೋದಿಕ್ಕೆ ಆಗಿಲ್ಲ, ಸಾರಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ, ಪೂಜಾ ಅವರ ತಂದೆ ಏನಾಯ್ತು, ಹೇಗಿದ್ದಾರೆ ಅಂತ ಕೇಳಿದಾಗ, ಅದೊಂದು ಸಣ್ಣ ಸಮಸ್ಯೆ ಬಂದು ಹೇಳ್ತೀನಿ ಬಿಡಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟೊತ್ತಗಾಗಲೇ ಪೂಜಾ ರೋಹಿಣಿ ನೋಡೋದಕ್ಕೆ ಅಂತ ಶೋರೂಮ್ಗೆ ಬಂದು ಮನೋಜ್ ಎದುರಗಡೆನೆ ನಿಂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಮನೋಜ ಆಕೀಸಲ್ಲಿ, ಅವರಿಗೇನು ಕೆಲಸ ಇರಲ್ವಾ, ಅವರ ಜೊತೆ ಸುತ್ತಿದೆಯಲ್ಲ ಅಂತ ಕೇಳಿ, ಹೌದು ಪೂಜೆ ನಿನ್ನ ಜೊತೆಲೇ ಇದ್ದಾಳೆ ತಾನೆ ಅಂತ ಮನೋಜ್ ಕೇಳಿದಾಗ, ಹೌದು ಮನೋಜ್, ಪೂಜೆ ನನ್ನ ಜೊತೆನೇ ಇದ್ದಾಳೆ, ನಾನು ಸಂಚೆ ಬಂದು ಎಲ್ಲ ಹೇಳ್ತೀನಿ ಅಂತ ಹೇಳಿ ರೋಹಿಣಿ ಫೋನ್ ಕಟ್ ಮಾಡಿ ಬಿಡ್ತಾಳೆ. ನಂತರ ತಕ್ಷಣ ಪೂಜೆಗೆ ರೋಹಿಣಿ ಫೋನ್ ಮಾಡಿ, ಪೂಜಾ ಮನೋಜ್ಗೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ನೀನು ಮ್ಯಾನೇಜ್ ಮಾಡು, ನಾನು ಊರಿಗೆ ಬಂದು ಬಿಟ್ಟಿದ್ದೀನಿ, ಅಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ನೀನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದಾಗ, ಅಷ್ಟರಲ್ಲಿ ಆಗ್ಲೇ ಮನೋಜ ಪೂಜೆ ನೋಡಿ ಪೂಜಾನೇ ಗುರಾಯಿಸ್ತಾ ನಿಂತಿರ್ತಾನೆ. ಆಗ ಪೂಜಾ, ರೋಹಿಣಿ ಎಡವಟ್ಟು ಮಾಡ್ಬಿಟ್ಟಿಯಲ್ಲೇ, ನಾನು ಶೋರೂಮ್ ಅಲ್ಲೇ ಇದ್ದೀನಿ ಕನೆ, ಮನೋಜ್ ಬೇರೆ ನನ್ನೇ ಗುರಾಯಿಸಿಕೊಂಡು ನೋಡ್ತಿದ್ದಾನೆ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ರೋಹಿಣಿ, ಏ ಪೂಜಾ, ನೀನ ಯಾಕೆ ನನ್ನನ್ನ ಕೇಳ್ದೆ ಬಂದೆ, ನನ್ನ ಕೇಳ್ದೆ ಬರಬೇಡ ಅಂತ ನಿನಗೆ ಮೊದಲೇ ಹೇಳಿರಲಿಲ್ವೇನೆ, ನನ್ನ ಮಾತು ಎಲ್ಲೇ ಕೇಳ್ತೀಯಾ ನೀನು ಅಂತ ರೋಹಿಣಿ ಹೇಳಿದಾಗ, ಅಲ್ಲ ಕನೆ, ನಿನ್ನ ಗಂಡ ನನ್ನೇ ಗುರಾಯಿಸ್ತಿದ್ದಾನೆ, ಈಗ ನಾನು ಏನೇ ಮಾಡ್ಲಿ ಅಂತ ಪೂಜೆ ಕೇಳ್ತಾಳೆ. ಆಗ ರೋಹಿಣಿ, ಅಯ್ಯೋ ಪೂಜಾ, ಇಷ್ಟೊತ್ತಗಾಗಲೇ ಅವರಿಗೆ ಡೌಟ್ ಬಂದಿರುತ್ತೆ ಕನೆ, ನನ್ನ ಕೇಳ್ತಾರೆ, ಒಂದು ಕೆಲಸ ಮಾಡು, ನನ್ನ ಫೋನ್ ಕಟ್ ಮಾಡ್ತೀನಿ, ನೀನು ಬೇಗ ಹೊರಗಡೆ ಬಂದು ಬಿಡು ಅಂತ ಹೇಳಿ ರೋಹಿಣಿ ಫೋನ್ ಕಟ್ ಮಾಡ್ತಾಳೆ. ಆಗ ಪೂಜಾ ಬೇಗ ಹೊರಗಡೆ ಬರ್ತಿರುವಾಗ ಅಷ್ಟರಲ್ಲೇ ಮನೋಜ್ ಅಡ್ಡ ಹೋಗಿ ನಿಂತ್ಕೊಂಡು, ಎಲ್ಲಿಗೆ ಹೋಗ್ತಿದೀಯಾ ಅಂತ ಕೇಳ್ತಾನೆ. ಆಗ ಪೂಜಾ, ಆಕೀಸ್ಗೆ ಹೋಗ್ತಿದ್ದೀನಿ, ಯಾಕೆ ಅಂತ ಕೇಳಿದಾಗ, ರೋಹಿಣಿ ಎಲ್ಲಿ ಅಂತ ಕೇಳ್ತಾನೆ. ಆಗ ಪೂಜಾ, ನನ್ನ ಜೊತೆನೇ ಇದ್ಲು, ಆದ್ರೆ ಬೇರೆ ಕೆಲಸ ಇದೆ ಅಂತ ಹೋದಲು ಅಂತ ಹೇಳ್ತಿರಬೇಕಾದ್ರೆ, ಹೇಗೆ ಸೆಕೆಂಡ್ ಅಲ್ಲಿ ಅವಳು ಆ ಕಡೆ ನೀನು ಈ ಕಡೆ ಬಂದೆ, ನಿನ್ನ ತಂದೆ ಸಲವಾಗಿ ಅವಳು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿದ್ಲು, ನೀನು ಅವಳನ್ನ ಬಿಟ್ಟು ಬಂದಿದೆಯಲ್ಲ, ಹಾಗಾದ್ರೆ ರೋಹಿಣಿ ಎಲ್ಲೋದಲು ಹೇಳು ಅಂತ ಮನೋಜ್ ಪೂಜನ ಕೇಳ್ತಿರ್ತಾನೆ. ಆಗ ಪೂಜಾ ಭಯಪಟ್ಟಕೊಂಡು, ಅದು ಬೇರೆ ಪೂಜೆ ಇರಬೇಕು, ಅವಳ ಕ್ಲೈಂಟ್ಸ್ ಪೂಜೆ ನಾನಲ್ಲ ಅಂತಿರುವಾಗಲೇ ಮನೋಜ್ ಅನುಮಾನದಲ್ಲೇ ಪೂಜನೆ ನೋಡ್ತಾ ಇರ್ತಾನೆ. ಆಗ ಪೂಜಾ, ನನಗೆ ಫೋನ್ ಬರ್ತಿದೆ ಬಾಯ್ ಅಂತ ಹೇಳಿ ಪೂಜಾ ಅಲ್ಲಿಂದ ಒಡಹೋಗ್ಬಿಡ್ತಾಳೆ. ಆಗ ಮನೋಜ್ ಪೂಜನೆ ನೋಡ್ಕೊಂಡು ಡೌಟ್ ಅಲ್ಲಿ ನಿಂತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು.